ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾಂ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತರಾಕ್ಷಸಾಂತಕಂ. ಪರಮ ಪೂಜ್ಯರಾದ ಉಭಯ ಶ್ರೀಗಳವರ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳಗ್ತಾ ಇರುವಂಥ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಲಕ್ಷ್ಮಣನ ಪಾತ್ರದ ಮುಂದುವರೆದಂತಹ ಭಾಗವನ್ನು ಚಿಂತನೆಗೆ ಕೈಗೆತ್ತಿಕೊಳ್ತಾ ಇದ್ದೇನೆ. ನಿನ್ನೆ ದಿವಸ ಸುಮಂತ್ರನ ಹತ್ತಿರ ಲಕ್ಷ್ಮಣ ಒಂದು ಮಾತನ್ನು ಹೇಳಿದ್ದನ್ನು ನಾವು ನೋಡಿದ್ದೇವೆ. ಏನು ಅಂದರೆ, ದಶರಥ ನನಗೆ ತಂದೆಯೂ ಅಲ್ಲ, ನಾನು ಅವನ ಮಗನೂ ಅಲ್ಲ. ಇದನ್ನು ನಮ್ಮ ತಂದೆಗೆ ನೀನು ಸ್ಪಷ್ಟವಾಗಿ ತಿಳಿಸು ಅಂತ ಲಕ್ಷ್ಮಣ ಹೇಳಿದ್ದ. ವಾಲ್ಮೀಕಿ ಮುನಿಗಳು ಈ ಮಾತನ್ನು ಲಕ್ಷ್ಮಣನ ಹತ್ರ ಹೇಳಿಸುವ ಮೂಲಕ ನಮಗೆ ಒಂದು ಪಾಠವನ್ನು ತಿಳಿಸ್ತಾರೆ ಸೂಕ್ಷ್ಮವಾಗಿ. ಮೇಲನೋಟಕ್ಕೆ ಇದು ತಂದೆಯ ನಿಂದನೆ ಆಗಿ ಕಾಣಬಹುದು, ಇಷ್ಟು ಕಠೋರವಾಗಿ ಹೇಳಿದನಲ್ಲ ಅಂತ. ಆದರೆ ಅವನ ಮಾತಿನಲ್ಲಿ ಉಪನಿಷತ್ತಿನ ತತ್ವ ಅಡಕವಾಗಿ ಇದೆ. ಏನು ಹಾಗಿದ್ರೆ? ಆತ ಹೇಳ್ತಾನೆ, ಅಹಂ ತಾವತ್ ಮಹಾರಾಜೇ ಪಿತೃತ್ವಂ ನೋಪಲಕ್ಷಯೇ ಭ್ರಾತ ಮತ್ತು ಭರ್ತ ಬಂಧುಶ್ಚ ಪಿತಾಚ ಮಮ ರಾಘವ. ನನ್ನ ಅಣ್ಣ, ನನ್ನ ಬಂಧು, ನನ್ನ ತಂದೆ ಎಲ್ಲವೂ ಸಹ ನನಗೆ ರಾಘವ ಅಂದರೆ ರಾಮ ಅಂತ. ಯಾಕೆಂದರೆ ಅವನು ಸರ್ವ ಲೋಕಪ್ರಿಯ, ಎಲ್ಲರೂ ಅವನನ್ನು ಇಷ್ಟಪಡ್ತಾರೆ. ಯಾಕೆ ಅಂತಂದರೆ ರಾಮ ಎಲ್ಲರ ಒಳಗೂ ಇರುವಂತಹ ತತ್ವವೂ ಆಗಿದ್ದಾನೆ, ಕೇವಲ ನನ್ನ ಅಣ್ಣ ಮಾತ್ರ ಅಲ್ಲ ಅಂತ. ಈ ಮಾತನ್ನು ಉಪನಿಷತ್ತಿನ ಹಿನ್ನೆಲೆಯಲ್ಲಿ ಆತ ಹೇಳಿದ್ದಾನೆ ಅಂತ ಬಲ್ಲವರೊಬ್ಬರು ಹೇಳಿದ್ದಾರೆ. ಏನು ಆ ಉಪನಿಷತ್ತು ಅಂದರೆ, ಸುಬಾಲ ಉಪನಿಷತ್ತು ಅಂತ ಒಂದು ಉಪನಿಷತ್ತು. ಆ ಉಪನಿಷತ್ತಿನಲ್ಲಿ ಇದೇ ಮಾತಿನ ಪಡಿಯಚ್ಚು ನಮಗೆ ಸಿಗ್ತದೆ. ಏನು? ಮಾತಾ ಪಿತಾ
ಭ್ರಾತ, ಒಂದು ಶಬ್ದ ಹೆಚ್ಚಿಗೆ ಉಂಟು, ತಾಯಿ ಅನ್ನೋದು ಉಂಟು ಅಲ್ಲಿ. ಮಾತಾ ಪಿತಾ ಭ್ರಾತ ನಿವಾಸ ಶರಣಂ ಸುಹೃತ್ ಗತಿ ನಾರಾಯಣ. ಇದಿಷ್ಟು ಸಹ ನನಗೆ ಯಾರು ಗತಿಯಾಗಿದ್ದಾರೆ ಅಂದರೆ ಆ ನಾರಾಯಣ. ರಾಮ ಮೂಲತಃ ನಾರಾಯಣನೇ ಆದ್ದರಿಂದ ಶಬ್ದ ಮಾತ್ರ ಬೇರೆ, ತತ್ವ ಒಂದೇ. ಹಾಗಾಗಿ ಲಕ್ಷ್ಮಣ ಈ ಮಾತನ್ನು ಕಂಠತಃ ಹೇಳಿದ್ದು ಉಪನಿಷತ್ತಿನ ಭಾವದಲ್ಲಿ ನಿಂತು ಹೇಳಿದ್ದಾನೆ ಅನ್ನೋದು ವಾಲ್ಮೀಕಿ ಮುನಿಗಳು ನಮಗೆ ರಹಸ್ಯವಾಗಿ ತಿಳಿಸಿಕೊಡ್ತಾರೆ ಅನ್ನೋದು ಒಬ್ಬ ವ್ಯಾಖ್ಯಾನಕಾರರು ಈ ರೀತಿಯಾಗಿ ನಮಗೆ ತಿಳಿಸಿದ್ದಾರೆ. ಇಷ್ಟು ಆದ ಮೇಲೆ ಮತ್ತೆ ಲಕ್ಷ್ಮಣನ ಬಗ್ಗೆ ನಾನು ಸುಮಾರು ನಿನ್ನೆ ಒಂದು 10-15 ಅವನ ನಡತೆಯ ವಿಷಯದಲ್ಲಿ ಪೂರ್ವ ಪಕ್ಷವನ್ನು ಎಲ್ಲರೂ ಕೇಳುವಂಥ ಪ್ರಶ್ನೆಯನ್ನು ನಿಮ್ಮೆಲ್ಲರ ಮುಖವಾಣಿಯಾಗಿ ನಾನೇ ಎತ್ತಿದ್ದೆ. ಈಗ ಅದಕ್ಕೆಲ್ಲದಕ್ಕೂ ನಿನ್ನೆ 1-2 ಉದಾಹರಣೆಯಲ್ಲಿ ಉತ್ತರ ಹೇಳಿ ಆಗಿದೆ. ಆದರೂ ಕೆಲವೊಂದನ್ನು ಬಿಡಿಸಿ ಹೇಳೋಣ ಅಂತ ಒಂದು ಸಣ್ಣ ಪ್ರಯತ್ನ ಅಷ್ಟೇ, ಇನ್ನೇನಿಲ್ಲ. ಲಕ್ಷ್ಮಣ ಹೇಗಿದ್ದ ಅಂದರೆ, ನೀವು ತಿಳ್ಕೊಂಡ ಹಾಗೆ ಅವನು ಕೇವಲ ಮುಂಗೋಪಿ ಅಲ್ಲ. ಅವನ ಜೀವನ ಒಂದು ರೀತಿಯಲ್ಲಿ ನೋಡಿದಾಗ ಅದು ಸನ್ಯಸ್ತ ಜೀವನ ಆಗಿತ್ತೇನೋ ಅಂತ ಅನಿಸುತ್ತೆ. ಅದರ ಬಿಡಿಸಿ ಹೇಳಬೇಕಂದ್ರೆ ಅವನು ಒಂದು ರೀತಿಯ ಸನ್ಯಾಸ ಜೀವನದಲ್ಲೇ ಕಳೀತಾ ಇದ್ದ ಅಂತ. ಕೆಲವು ಅಂಶಗಳನ್ನು ಹೇಳ್ತಾ ಹೋಗ್ತೇನೆ ನೋಡಿ. ನೀವು ಮೊದಲಿಂದಲೂ ಸಹ ಅವನು ರಾಮ ಒಬ್ಬನನ್ನು ಬಿಟ್ಟರೆ ಬೇರೆ ಯಾರನ್ನೂ ಹಚ್ಕೊಂಡಿಲ್ಲ. ಸನ್ಯಸ್ತ ಜೀವನದಲ್ಲೂ ಹಾಗೆ, ಪರಮಾತ್ಮ ಒಬ್ಬನನ್ನು ಬಿಟ್ಟರೆ ಲೌಕಿಕ ವಿಷಯದಲ್ಲಿ ಅವರಿಗೆ ಅನಾಸಕ್ತಿ. ಅದ್ಯ ಪ್ರಭೃತಿ ಹೇ ಲೋಕಾಹ ಯೂಯಂ ಯೂಯಂ ವಯಂ ವಯಂ ಅರ್ಥಕಾಮ ಪರಾಯೂಯಂ ನಾರಾಯಣ ಪರಾವಯಂ. ಮತ್ತು ನಾನು ಬಿಡಿಸಿ ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಸನ್ಯಸ್ತ ಜೀವನದಲ್ಲಿ ಇದೇ ಇರೋದು, ಅರ್ಥಕಾಮ ಪರಾಯೂಯಂ. ಲೋಕದ ಜನರಿಗೆ ಹೇಳೋದು, ನೀವು ದುಡ್ಡು ಕಾಮ ಈ ಭೌತಿಕ ಸಂಪತ್ತು ಇದ್ರ ಬಗ್ಗೆ ಗಮನ ಕೊಡುವವರು. ಆದರೆ ನಮಗೆ ಯಾವುದು ಸಂಪತ್ತು ಕೇಳಿದರೆ ನಾರಾಯಣ ಪರಾವಯಂ. ಹಾಗಾಗಿ ಅಲ್ವಾ ಸನ್ಯಾಸಿಗಳಿಗೆ ನೀವು ಹೋಗಿ ನಮಸ್ಕಾರ ಮಾಡಿದರೆ ಏನು ಹೇಳ್ತಾರೆ ಅವರು? ಇದೇ ಶಬ್ದವನ್ನು ಹೇಳೋದಲ್ವಾ. ಹಾಗಾಗಿ ಈ ರೀತಿಯಾಗಿ ಅವನು ಮೊದಲಿಂದನೂ ಸಹ ಆ ರಾಮ ಒಬ್ಬನ ಬಿಟ್ಟರೆ ಯಾರನ್ನೂ ಹಚ್ಕೊಳ್ಳಿಕ್ಕೆ ಹೋಗಲಿಲ್ಲ. ಈ ಪ್ರವೃತ್ತಿ ದಶರಥನಿಗೂ ಗೊತ್ತಿತ್ತು, ಹೆಚ್ಚೇಕೆ ವಿಶ್ವಾಮಿತ್ರ ಮಹರ್ಷಿಗಳಿಗೂ ಗೊತ್ತಿತ್ತು. ಹಾಗಾಗಿ ನೋಡಿ, ವಿಶ್ವಾಮಿತ್ರ ಮಹರ್ಷಿಗಳು ನನ್ನ ಜೊತೆಗೆ ರಾಮನನ್ನು ಕಳಿಸ್ಕೊಡು ಅಂತ ಕೇಳಿದರು. ಲಕ್ಷ್ಮಣನನ್ನು ಕೇಳಿದ್ರು ಅವರು? ಕೇಳಲಿಲ್ಲ. ಲಕ್ಷ್ಮಣ ಅವನ ಬೆಂಬಿಡದೆ ಹೊರಟು ನಿಂತ. ದಶರಥ ಹೇಳ್ಬೋದಿತ್ತು, ಕೇಳಿದ್ದು ನಿನ್ನ ಅಣ್ಣನನ್ನು ನೀನು ಯಾಕೋ ಹೊರಟೆ ಅಂತ. ಕೇಳುವ ಧೈರ್ಯ ಮಾಡಲಿಲ್ಲ. ನಾ ಇದೇ ಶಬ್ದವನ್ನು ಉದ್ದೇಶಪೂರ್ವಕ ಹೇಳ್ತಿದ್ದೇನೆ. ಯಾಕೆಂದರೆ ರಾಮನ ವಿಷಯದಲ್ಲಿ ಅವನ ಪ್ರೀತಿ ಅಷ್ಟು ಅಚಲ. ಮತ್ತು ಯಾರಾದರೂ ಯಾಕೆ ಅಂತ ಕೇಳಿದರೆ ಅವನು ಸಹಿಸದೆ ನನ್ನ ಮಾತಿಗೆ ಸರಿಯಾಗಿ ಪ್ರತಿಭಟಿಸೋ ಉತ್ತರವನ್ನು ಕೊಟ್ಟಾನು ಅಂತ ದಶರಥ ಕೇಳಲಿಕ್ಕಿಲ್ಲ, ಪ್ರಾಯಶಃ ಹಾಗೆ ಕೇಳಿರಲಿಲ್ಲ. ಅದಾಯಿತು, ಇಬ್ಬರೂ ಹೊರಟರು. ಅಣ್ಣನ ಜೊತೆಗೆ ಈತನೂ ಹೊರಟ ಮೇಲೆ ದಾರಿಯಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ರಾಮನಿಗೆ ಬಲ ಅತಿಬಲ ಎನ್ನುವಂತಹ 2 ಮಂತ್ರಗಳನ್ನು ಉಪದೇಶ ಮಾಡಿದರು. ಲಕ್ಷ್ಮಣನಿಗೆ ಉಪದೇಶ ಮಾಡಿದ್ರ? ಮಾಡಲಿಲ್ಲ. ಲಕ್ಷ್ಮಣ ಕೊಡಿ ಅಂತ ಕೇಳಲೂ ಇಲ್ಲ. ಯಾಕೆಂದರೆ ಗೊತ್ತಿತ್ತು ಅವನಿಗೆ, ರಾಮನಿಗೆ ಕೊಟ್ಟ ಆದ ಮೇಲೆ ನನ್ನ ಆರಾಧ್ಯ ದೈವದ ಮೂಲಕವೇ ನಾನು ಅದನ್ನು ಪಡ್ಕೊಳ್ತೇನೆ ಅಂತ. ಅದು ರಾಮ ಕೊಟ್ಟಿದ್ದವನಿಗೆ, ಮುಂದೆ ಅದರ ಪ್ರಯೋಗವನ್ನು ಮಾಡ್ತಾನೆ ಅವನು ಯುದ್ಧದಲ್ಲಿ ಹೀಗೆ ಅಂತ. ಹಾಗಾಗಿ ಅವನಿಗೆ ಏನಿದ್ರೂ ಸಹ ಎಲ್ಲದಕ್ಕೂ ಸರ್ವ ಮೂಲ ಯಾವುದು ಅಂದರೆ ರಾಮ, ಅವನಿಂದ ಬರಬೇಕು ನನಗೆ. ನಾನು ನಿನ್ನೆ ಅದಕ್ಕೋಸ್ಕರ ವೃತ್ತದ ಉದಾಹರಣೆ ಕೊಟ್ಟಿದ್ದೇನೆ, ಹಸುವಿನ ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಇಷ್ಟಾದ ಮೇಲೆ ವಿಶ್ವಾಮಿತ್ರರೂ ಸಹ ನಿನಗಿದು ಬೇಕಾ ಅಂತ ಕೇಳಲಿಲ್ಲ. ಅದು ಯಾಕೋ ಗೊತ್ತಿಲ್ಲ, ಪ್ರಾಯಶಃ ಅವ್ರಿಗೆ ಗೊತ್ತಿತ್ತು ಅಂತ ಕಾಣುತ್ತೆ. ಇಲ್ಲ, ನನ್ನ ಅಣ್ಣನ ಹತ್ರನೇ ತಗೊಳ್ತೇನೆ ಅಂತ ಹೇಳಿ ಬಿಟ್ಟರೆ ವಿಶ್ವಾಮಿತ್ರ ಮಹರ್ಷಿಗಳಿಗೂ ಸಹ ಒಂದು ರೀತಿಯ ಇಬ್ಬಂದಿ ಆಗ್ಬಿಡ್ತದೆ ಆಗ.
ಹಾಗಾಗಿ ಅವರು ಕೇಳಲಿಕ್ಕಲ್ಲ, ಅಂದರೆ ಇವ್ರ ಸ್ವಭಾವ, ಲಕ್ಷ್ಮಣನ ಸ್ವಭಾವ ಅವರಿಗೂ ಸಹ ಗೊತ್ತಿತ್ತು ಅನ್ನೋದನ್ನು ಪರ್ಯಾಯವಾಗಿ ವಾಲ್ಮೀಕಿ ಮುನಿಗಳು ನಮಗೆ ಸ್ಪಷ್ಟವಾಗಿ ಹೇಳದಿದ್ರೂ ಸಹ ತಿಳಿಸ್ತಾರೆ ಈ ರೀತಿಯಾಗಿ. ಆಯಿತು. ಅದಾದ ಮೇಲೆ ಮುಂದೆ ಮಿಥಿಲೆಯಲ್ಲಿ ಶಿವಧನಸ್ಸನ್ನು ಮುರಿದವನು ರಾಮ. ಅಲ್ಲಿನ ನಿಯಮಕ್ಕೆ ತಕ್ಕ ಹಾಗೆ ಆ ಧನಸ್ಸನ್ನು ಮುರಿದಂತಹ ರಾಮ ಜನಕನ ಪಾಲಿತ ಪುತ್ರಿಯಾದಂತಹ ಸೀತೆಯೊಂದಿಗೆ ಪಾಣಿಗ್ರಹಣ ಮಾಡಿದ. ಆದರೆ ಜನಕ ತನ್ನ ಔರಸ ಪುತ್ರಿಯಾದಂತಹ ಊರ್ಮಿಳೆಯನ್ನು ಲಕ್ಷ್ಮಣನಿಗೆ ಕೊಟ್ಟ. ಈ ಸಂದರ್ಭದಲ್ಲಿ ದಶರಥ ನಿನಗೆ ಇವಳು ಇಷ್ಟನಾ ಅಂತ ಕೇಳಲಿಲ್ಲ, ಲಕ್ಷ್ಮಣ ಬೇಡ ಅಂತನೂ ಹೇಳಲಿಲ್ಲ. ಅಲ್ಲೇ ತೀರ್ಮಾನ ಮಾಡಿರಬೇಕು ಅವನು, ಈಕೆ ನನಗೆ ಆಗಬಹುದು. ಯಾಕೆ ಕೇಳಿದರೆ ನನ್ನ ಈ ಸನ್ಯಸ್ತ ಜೀವನಕ್ಕೆ, ನನ್ನ ಗಾರ್ಹಸ್ಥ್ಯ ಜೀವನಕ್ಕೆ ಇವಳು ತುಂಬ ಅನುಕೂಲಳು. ಯಾಕೆಂದರೆ ಈ ಜನಕರಾಜನ ಪರಂಪರೆಯಲ್ಲಿ ಅಧ್ಯಾತ್ಮದ ಗಂಧ ಮೊದಲಿಂದನೂ ಇದೆ. ಹೆಚ್ಚೇಕೆ ಉಪನಿಷತ್ತಿನಲ್ಲಿ ಅವರ ಹೆಸರು ಬರ್ತದೆ ಹೀಗೆ ಅಂತ. ಹಾಗಾಗಿ ಆ ತಂದೆಯ ಅಥವಾ ಇವರ ಪೂರ್ವಜರ ಸ್ವಭಾವ ಈ ಹುಡುಗಿಗೆ ಬಂದಿರಲಿಕ್ಕೆ ಸಾಧ್ಯತೆ ಉಂಟು ಅಂತ ಅಂದ್ಕೊಂಡು ಈಕೆ ಆದರೆ ತನ್ನ ಗಾರ್ಹಸ್ಥ್ಯ ಜೀವನ ಒಂದು ರೀತಿ ಅರ್ಧ ಸನ್ಯಸ್ತ ಜೀವನ ಆಗುವುದಕ್ಕೆ ಹೆಚ್ಚು ಅನುಕೂಲವಾದೀತು ಅಂತ ಭಾವಿಸಿರಬೇಕು. ಹಾಗಾಗಿ ದಶರಥ ಕೇಳಲಿಲ್ಲ, ಇವನು ಬೇಡ ಅಂತ ಹೇಳಿಲ್ಲ, ಯಾರೂ ಆ ವಿಷಯದಲ್ಲಿ ಮಾತನಾಡಲಿಲ್ಲ, ಇವನು ಒಪ್ಪಿಕೊಂಡ. ಅದಾದ ಮೇಲೆ ದಶರಥ ಮತ್ತೆ ಅವ್ರನ್ನ ಕರ್ಕೊಂಡು ಬಂದಾದಮೇಲೆ ಮದುವೆ ಆದಮೇಲೆ ಸುಮಾರು 10 ವರ್ಷ ಕಳೆದ್ಮೇಲೆ ಅವರು ಕಾಡಿಗೆ ಹೋದದ್ದು. ಆ ಸಂದರ್ಭದಲ್ಲಿ ಲಕ್ಷ್ಮಣ ಅರಮನೆಯಲ್ಲಿದ್ದು ತನ್ನ ಗೃಹಸ್ಥ ಜೀವನವನ್ನು ವಿಧಿವತ್ತಾಗಿ ಪಾಲಿಸಿದ್ದಾನೆ. ಎಲ್ಲೂ ಒಂದು ದಿವಸಲೂ ಸಹ ಅವಳಿಗೂ ಊರ್ಮಿಳೆಗೂ ಜಗಳ ಆದದ್ದಾಗಲಿ ಅಥವಾ ಅವಳು ಇವನನ್ನು ನೋಯಿಸಿದ್ದಾಗಲಿ ಎಲ್ಲೂ ಕಾಣುವುದಿಲ್ಲ. ಹಾಗಾಗಿ ಅವರು ಪರಸ್ಪರ ಅತ್ಯಂತ ಸಹಮತ್ಯದಿಂದಲೇ ಇದ್ದರು ಅನ್ನೋದು ಸ್ಪಷ್ಟ. ಆದರೆ ಆ ಯಾವ ಸಂದರ್ಭದಲ್ಲೂ ಸಹ ಅವನ ರಾಮನಿಷ್ಠೆ ಬದಲಾಗಲಿಲ್ಲ. ಅದಕ್ಕೆ ಊರ್ಮಿಳೆಯೂ ಸಹ ಸಹಕರಿಸಿದಳು. ಯಾಕೆಂದರೆ ಅವಳಿಗೆ ಆ ಸಂಸ್ಕಾರ ಮೊದಲಿಂದನೂ ಇತ್ತು, ವೇದಾಂತದ ಹಿನ್ನೆಲೆ, ಅಧ್ಯಾತ್ಮದ ಒಂದು ಸಂಸ್ಕಾರ. ಹಾಗಾಗಿ ಲಕ್ಷ್ಮಣ ತನ್ನ ಗೃಹಸ್ಥ ಜೀವನವನ್ನು ಅಚ್ಚುಕಟ್ಟಾಗಿ ಪಾಲಿಸಿದ. ಅದಾದಮೇಲೆ ರಾಮನ ಜೊತೆ ಹೊರಟಾಗ ತನ್ನ ಪತ್ನಿಗೆ ಹೇಳಲಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಅವನು ಹೇಳದೆ ಹೋಗುವಷ್ಟರ ಮಟ್ಟಿಗೆ ಅವಿವೇಕಿ ಅಲ್ಲ, ಹೇಳಿದ್ದಾನೆ. ಪ್ರಾಯಶಃ ಅವಳು ಮನದುಂಬಿ ಒಪ್ಪಿಗೆ ಕೊಟ್ಟಿದ್ದಾಳೆ. ಯಾಕೆಂದರೆ ಗೊತ್ತಿತ್ತು ಅವಳಿಗೆ ತನ್ನ ಯಜಮಾನರ ಸ್ವಭಾವ ಹೀಗಿದೆ. ಹಾಗಾಗಿ ಅವಳಿಗೂ ಸಹ ಅದು ಮೊದಲಿಂದನೂ ಸಹ ಬಂದದ್ದೇ. ಆದ್ದರಿಂದ ಅಲ್ಲಿ ಅದನ್ನೇನು ಡಂಗುರ ಸಾರಿ ಹೇಳಬೇಕಾದದ್ದು ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಅದು ಅವರಿಬ್ಬರ ವೈಯಕ್ತಿಕ ಜೀವನದ ವಿಚಾರ. ಯಾಕೆಂದರೆ ಊರ್ಮಿಳೆಗೆ ಬೇಸರ ಆಯಿತು ಅಂತನೂ ಸಹ ಎಲ್ಲೂ ವಾಲ್ಮೀಕಿ ಮುನಿಗಳು ಹೇಳುವುದಿಲ್ಲ. ಅಥವಾ ಲಕ್ಷ್ಮಣ ಅಯ್ಯೋ ನನ್ನ ಹೆಂಡತಿ ಹೇಳದೆ ನಾನು ಬಂದೆ ಅಂತ ಅವನೂ ಸಹ ಬೇಸರಿಸಿಕೊಳ್ಳುವುದಿಲ್ಲ. ಇದೆಲ್ಲ ನಮಗೆ ನೇರವಾಗಿ ಹೇಳದಿದ್ದರೂ ಸಹ ಪರ್ಯಾಯವಾಗಿ ಏನು ಹೇಳ್ತದೆ ಅಂದರೆ, ಲಕ್ಷ್ಮಣ ಹೊರಟು ನಿಂತಾಗ ಸ್ವತಃ ತಾಯಿ ಸುಮಿತ್ರೆಯೇ ನೀನು ಹೋಗಿ ಬಾ ಅಂತ 2 ಕೈ ಎತ್ತಿ ಆಶೀರ್ವದಿಸಿದ್ದಾಳೆ. ಹೆಚ್ಚೇಕೆ ನೀನು ಹುಟ್ಟಿದ್ದೇ ಕಾಡಿಗೆ ಹೋಗೋದಕ್ಕೆ, ಅಲ್ಲಿ ನಿನ್ನ ಸಾಧನೆಗೆ ಅನುಕೂಲ ಅಂತ ಹೇಳಿ ಆದಮೇಲೆ ಸುಮಿತ್ರೆ ಏನು ಹೇಳ್ದಂಗಾಯ್ತು ತನ್ನ ಸೊಸೆಗೆ, ನಿನ್ನ ಗಂಡ ಅಲ್ಲಿ ಸಾಧನೆ ಮಾಡಲಿ, ನೀನಿಲ್ಲಿ ಸಾಧನೆ ಮಾಡು. ಅದ್ರ ಜೊತೆಗೆ ನಿನ್ನ ಗಂಡ ಇದ್ದಿದ್ರೆ ಹಿರಿಯರ ಅಂತ ನಮಗೆ ಏನು ಮಾಡ್ತಿದ್ನ ಅದನ್ನು ನೀನು ಮಾಡಿಯೇ ಮಾಡ್ತೀಯೇ, ಮತ್ತು ಮಾಡುವಂತ ನಾನು ಹೇಳಬೇಕಾಗಿದ್ದಿಲ್ಲ. ಯಾಕೆಂದರೆ ಅಷ್ಟೊಂದು ಸಂಸ್ಕಾರವಂತ ಕುಟುಂಬದಿಂದ ಬಂದವರು ಅವರೆಲ್ಲರೂ ಸಹ. ಜನಕನ ಪರಂಪರೆ ಅಂದರೆ ಆ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಹೀಗೆ ಅಂತ. ಹಾಗಾಗಿ ಹೀಗೆ ಆ ಲಕ್ಷ್ಮಣ ಹೇಳದೆ ಹೋದ ಅನ್ನೋದೆಲ್ಲ ಕೆಲವು ಜನರ ಒಂದು ಆಕ್ಷೇಪದ ಮಾತುಂಟು. ಹೋಗಲಿ, ನಿಮಗೇನಾದ್ರು ಗೊತ್ತಿತ್ತು ಅವನು ಹೇಳದೆ ಹೋದ ಅಂತ? ವಾಲ್ಮೀಕಿ ಮುನಿಗಳು ಎಲ್ಲವನ್ನೂ ಕಂಠತ ಹೇಳದೇ ಇದ್ದರೂ ಸಹ ಸೂಚ್ಯವಾಗಿ ಅಲ್ಲಲ್ಲಿ ನಮಗೆ ತಿಳಿಸ್ತಾರೆ. ಅದಕ್ಕೆ ನಾವು ಇಡೀ ರಾಮಾಯಣವನ್ನು ಆಲೋಡನೆ ಮಾಡಬೇಕಾದದ್ದು ಅನಿವಾರ್ಯವಾಗ್ತದೆ. ಆ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಆತ ತನ್ನ ಪತ್ನಿಯ ಜೊತೆಗೆ ಸುಖವಾಗಿದ್ದ, ಗಂಡ ಕಾಡಿಗೆ ಹೋಗುವುದನ್ನು ಅವಳು ಮನದುಂಬಿ ಪ್ರಾಯಶಃ ಒಪ್ಪಿಗೆ ಕೊಟ್ಟಿದ್ದು. ಹೀಗೆ
ಲಕ್ಷ್ಮಣನ ಜೀವನ ಈ ರೀತಿಯಾಗಿ ಸಾಗಿ ಆದ ಮೇಲೆ ಮತ್ತೆ ಕೆಲವು ಕಾಲ ನಾನು ಮೊದಲೇ ಹೇಳಿದ್ದೇನೆ, ಸುಖವಾಗಿಯೇ ಇದ್ದವನು ಅರಮನೆಯಲ್ಲಿ. ಆದರೆ ಅರಮನೆ ಯಾವುದ ರೀತಿಯಾದಂಥ ಭೋಗ ಭಾಗ್ಯಗಳಿಗೆ ಅವನ ಮನಸ್ಸು ಹರಿಯಲಿಲ್ಲ. ಹೀಗೆ ಮತ್ತೆ ಮುಂದುವರೆದು ನೋಡ್ತಾ ಹೋದಾಗ ಲಕ್ಷ್ಮಣನ ದುಡುಕು ಸ್ವಭಾವ, ಹಿಂದೆ ಮುಂದೆ ವಿಚಾರ ಮಾಡದೆ ಇರೋದಂತ, ಅದಕ್ಕೊಂದು ಉತ್ತರ ಕೊಟ್ಬಿಡ್ತೇನೆ. ಚಿತ್ರಕೂಟದಲ್ಲಿ ರಾಮ ಇದ್ದ ಕೆಲವು ವರ್ಷಗಳ ಕಾಲ, ಅದೆಲ್ಲ ಎಷ್ಟೆಷ್ಟು ದಿವಸ ಯಾವ್ಯಾವ ಜಾಗದಲ್ಲಿ ರಾಮ ಇದ್ದ, ಅವರ ವನವಾಸ ಹೇಗಿತ್ತು ಅನ್ನೋದನ್ನು ಕರಾರುವಾಕ್ಕಾಗಿ ಒಂದಿಷ್ಟು ದಿನಗಳನ್ನು ಮುಂದೆ ರಾಮನ ಪಾತ್ರದ ಚಿಂತನೆ ಆದ ಮೇಲೆ ಸಮಯ ಇದ್ದರೆ ಅಷ್ಟನ್ನೂ ಸಹ ಯಾವತ್ತು ಹೊರಟರು ಅವರು ಬರೋವರೆಗೆ ಎಲ್ಲ ಎಲ್ಲೆಲ್ಲಿ ಎಷ್ಟೆರಡು ದಿವಸ ಇದ್ದರು ಅನ್ನೋದನ್ನು ಸಾಧ್ಯವಾದರೆ ತಿಳಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಚಿತ್ರಕೂಟದಲ್ಲಿ ಭರತನನ್ನು ಶಂಕಿಸಿದ್ದು ಸತ್ಯ ಆತ. ಯಾಕೆ ಅಂದರೆ ಕಾರಣ ಉಂಟು. ಈಗ ನೋಡಿ, ಇವರು ಹೊರಡುವವರೆಗೆ ಭರತ ಬಂದಿಲ್ಲ ಅಯೋಧ್ಯೆಗೆ. ಇವರು ಹೋಗಿ 7 ದಿವಸ ಆದಮೇಲೆ ಅವನು ಬಂದಿದ್ದು. 7 ದಿವಸ ಏನು 8 ದಿವಸನೇ ಆಗಿಬಿಟ್ಟಿದೆ ಅಲ್ಲಿಗೆ ಪ್ರಾಯಶಃ. ಹಾಗಾಗಿ ಭರತನ ಮನಸ್ಸಿನಲ್ಲಿ ಏನಿತ್ತು ಅವನಿಗೆ ಗೊತ್ತಿಲ್ಲ. ಮತ್ತೆ ಹೋದ ಮೇಲೆ ಚಿತ್ರಕೂಟದಲ್ಲಿದ್ದಾಗ ಭರತ ಸೈನ್ಯ ಸಮೇತನಾಗಿ ಬಂದಿದ್ದಾನೆ. ಇದು ಸಂಶಯ ಹುಟ್ಟಿಸತ್ತೋ ಇಲ್ವೋ? ಹಾಗಾಗಿ ಆತ ಸಹಜವಾಗಿ ಭರತ ಬರ್ತಾ ಇದ್ದಿದ್ದನ್ನು ನೋಡಿ ರಾಮನ ಮೇಲಿನ ಅತಿಶಯವಾದ ಪ್ರೀತಿಯಿಂದ ಭರತನನ್ನು ಶಂಕಿಸಿದ. ಹೆಚ್ಚೇಕೆ ಅವನು ಬಂದರೆ ಮುಗಿಸೇ ಬಿಡ್ತೇನೆ ಅಂತನೂ ಅಂದ. ಅವನು ಅದ್ರ ಬಗ್ಗೆ ವಿಷಯ ಇದೇ ಮಾಡೋದಿಲ್ಲ, ಹಾಗೆ ಹೇಳೋದಕ್ಕೆ ಹೀಗೆ ಅಂತ. ಕೊನೆಗೆ ಸ್ವತಃ ರಾಮನೇ ಹೇಳ್ದ, ದುಡುಕಬೇಡ, ಅವನು ಬರಲಿ, ಯಾಕೆ ಬರ್ತಾ ಇದ್ದಾನೆ ನೋಡೋಣ ಅಂತ ಹೇಳಿದಾಗ ಓಂ ಅಂತ ಒಪ್ಪಿಗೆ ಕೊಟ್ಬಿಟ್ಟ. ಮುಗಿದು ಹೋಯಿತು. ಯಾಕೆಂದರೆ ರಾಮ ಹೇಳಿದ ಮೇಲೆ ಸಂಶಯಕ್ಕೆ ಎಡೆ ಇಲ್ಲ ಅಂತ. ಅಂದರೆ ಆ ದುಡುಕು ಸ್ವಭಾವ ಅಥವಾ ಸಂಶಯ ಬಂದದ್ದು ಯಾರ ಮೇಲಿನ ಪ್ರೀತಿಯ ಆಧಿಕ್ಯದಿಂದ? ರಾಮನ ಮೇಲಿನ ಪ್ರೀತಿಯ ಆಧಿಕ್ಯದಿಂದಲೇ ಅಷ್ಟೇ ಹೊರತು ಭರತನ ಮೇಲಿನ ದ್ವೇಷ ಭಾವನೆಯೇ ಪೂರ್ತಿ ಅಲ್ಲ. ಆಯಿತು. ಯಾಕೆ ಅಂತಂದರೆ ಈ ಲಕ್ಷ್ಮಣನನ್ನು ಸ್ವತಃ ಗುಹನೂ ಸಹ ಶಂಕಿಸಿಬಿಟ್ಟಿದ್ದ. ಅವರು ಅಯೋಧ್ಯೆಯಿಂದ ಹೊರಟು ಬರ್ತಾರೆ ಶೃಂಗಬೇರಪುರಕ್ಕೆ. ಆ ಶೃಂಗಬೇರಪುರದಲ್ಲಿ ರಾತ್ರಿ ಅವರು ತಂಗಬೇಕು. ರಾಮ ಕಾಡಿಗೆ ಹೊರಡ್ತಾ ಇದ್ದಾನೆ ವನವಾಸಕ್ಕೋಸ್ಕರ ಅಂತ ಗುಹನಿಗೆ ಗೊತ್ತಾಯಿತು. ಗೊತ್ತಾದ ಮೇಲೆ ಇವನ ಜೊತೆಗೆ ಲಕ್ಷ್ಮಣ ಬಂದಿದ್ದಾನಲ್ಲ, ಯಾಕೆ ಬಂದ ಇವನು ಅಂತ ಸಂಶಯ ಬಂತು ಅವನಿಗೆ. ಒಂದಿಷ್ಟು ಕಥೆ ಗೊತ್ತಿತ್ತು ಅವನಿಗೆ, ಹಿಂದೆ ಏನೇನು ನಡೀತು ಅಂದರೆ ಆ ಕೈಕೇಯಿ ತನ್ನ ಮಗನಿಗೋಸ್ಕರ ರಾಮನನ್ನು ಕಾಡಿಗೆ ಕಳಿಸಿದ್ದಾಳೆ ಅಂತ. ಇದು ಗೊತ್ತಿದ್ದಂಥ ಅವನು ಸಹಜ ವಿಚಾರ ಮಾಡ್ತಾನೆ, ಈ ಲಕ್ಷ್ಮಣ ಯಾಕೆ ಬಂದ? ವನವಾಸ ವಿಹಿತವಾದದ್ದು ಕೈಕೇಯಿ ಕೇಳಿದ್ದು ರಾಮನಿಗೆ, ಸೀತೆ ಬರಲಿ ಅರ್ಧಾಂಗಿ ಆದ್ದರಿಂದ ಬಂದಿದ್ದಾಳೆ. ಆದರೆ ಲಕ್ಷ್ಮಣಿಗೆ ವಿಹಿತವಾಗಿಲ್ಲ, ಇವನು ಯಾಕೆ ಬಂದಿದ್ದಾನೆ? ಸಾಲದ್ದಕ್ಕೆ ಸದಾ ಧನುಷ್ಪಾಣಿಯಾಗಿರ್ತಾನೆ ಅವನು ಲಕ್ಷ್ಮಣ. ಹಾಗಾಗಿ ಅವನಿಗೆ ಎಲ್ಲೆಲ್ಲದ ಸಂಶಯ ಏನು? ಯಾಕೆಂದರೆ ರಾಮನಿಗೂ ಗುಹನಿಗೂ ಎಲ್ಲೆಲ್ಲದ ಸ್ನೇಹ. ಆ ಸ್ನೇಹ ಏನು ಮಾಡ್ತು ಕೇಳಿದರೆ ಲಕ್ಷ್ಮಣನನ್ನು ಸಂಶಯ ಪಡುವ ಹಾಗೆ ಮಾಡಿತು. ಅತಿ ಸ್ನೇಹ ಪಾಪಶಂಕಿ ಅಂತ. ಎಲ್ಲಿ ನಮಗೆ ಅತಿಯಾದ ಸ್ನೇಹ ಇರ್ತದೆಯೋ ಅಲ್ಲಿ ಆ ವ್ಯಕ್ತಿಗಳ ಬಗ್ಗೆ ನಮಗೆ ಎಲ್ಲೆಲ್ಲದ ಸಂಶಯ ಬಂದುಬಿಡ್ತದೆ ಹೀಗೆ ಅಂತ. ಲಕ್ಷ್ಮಣನಿಗೂ ಇದಾಗಿದೆ, ಗುಹನಿಗೂ ಇದಾಗಿದೆ. ಕೊನೆಗೆ ಏನು ಮಾಡಿದ ಅಂತಂದರೆ ರಾಮ ಇನ್ನೇನು ಮನಗಬೇಕು, ರಾತ್ರಿ ಎಲ್ಲಿ ಮನಗೋದು? ಅಲ್ಲಮ್ಮದು ಇಂಗುದಿ ವೃಕ್ಷ, ಅದರ ಬುಡದಲ್ಲಿ ಆ ಗುಹನೆ ಒಂದಿಷ್ಟು ಹುಲ್ಲನ್ನು ತಂದು ಕೊಟ್ಟ. ಹುಲ್ಲ ಮೇಲೆ ತನ್ನ ಉತ್ತರಿಯನ್ನು ಹಾಸಿದ. ರಾಮ ಮನಗಿದ, ಲಕ್ಷ್ಮಣ ಮನಗಿದ, ಸೀತೆ ಮನಗಿದಳು. ಮನಗೋದಕ್ಕಿಂತ ಮುನ್ನ ರಾಮ ಪ್ರಾಯಶಃ ಲಕ್ಷ್ಮಣನ ಕಡೆ ನೋಡಿರಬೇಕು. ಅವರಿಬ್ಬರಿಗೂ ಸಹ ಕಾಲು ತೊಳೆಯೋದಕ್ಕೆ ಲಕ್ಷ್ಮಣ ನೀರನ್ನು ತಂದು ಕೊಟ್ಟಿದ್ದಾನೆ. ಹಾಗೆ ತಂದು ಕೊಟ್ಟಾದ್ಮೇಲೆ ನಮಸ್ಕರಿಸಿ ಬಂದ ಈ ಕಡೆಗೆ. ತನ್ನ ಬತ್ತಳಿಕೆಗೆ, ಎಲ್ಲ ಬತ್ತಳಿಕೆಗೆ 2 ಬತ್ತಳಿಕೆ ಏರಿಸಿದ್ದಾನೆ ಅಂತ ಕೆಲವರ ಅಭಿಪ್ರಾಯ. ಅದಕ್ಕೆಲ್ಲ ಬಾಣವನ್ನು ತುಂಬಿ ಆತ ರೆಡಿಯಾಗಿ ಕಟಿಬದ್ಧನಾಗಿ ನಿಂತಿದ್ದಾನೆ. ಇದನ್ನು ನೋಡಿದಾಗ ಗುಹನಿಗೆ ಗಾಬರಿ. ಮೋಸ್ಟ್ಲಿ ರಾತ್ರಿ ಏನೋ ಮಾಡ್ತಾನೆ ರಾಮನಿಗೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ ಅಂತಂದರೆ ಗುಹ ಲಕ್ಷ್ಮಣನ ಶಂಕಿಸಿ ಆದಮೇಲೆ ಇವನೇನೋ ಮಾಡ್ತಾನೆ, ಹಾಗೆ ಹುಷಾರಾಗಿರಬೇಕು ಅಂತೇಳಿ ಅವನೂ ಸಹ ನಿದ್ದೆ ಮಾಡಲಿಲ್ಲ. ಗುಹ ಅವನೂ ಸಹ ನಿದ್ದೆ ಮಾಡಲಿಲ್ಲ. ಇನ್ಯಾರು ನಿದ್ದೆ ಮಾಡಲಿಲ್ಲ?
ಲಕ್ಷ್ಮಣ ನಿದ್ದೆನೇ ಮಾಡಲಿಲ್ಲ, ನಿಂತಿದ್ದಾನೆ ಒಂಥರ ಈ ಕಟ್ಟುನಿಟ್ಟಾದಂಥ ಸೈನಿಕನ ಹಾಗೆ. ಅವರಿಬ್ಬರು ಆ ಕಡೆ ವಿಶ್ರಾಂತಿ ಮಾಡ್ತಾ ಇದ್ದಾರೆ. ಅವನ ದೃಷ್ಟಿ ಎಲ್ಲೆಂಟುಗಳು ಸುತ್ತಲೂ ಉಂಟು. ಹೀಗೆ ಹಾಗೆ ಬೆಳಗಾಯಿಗೆ ಹೋಯಿತು. ಆದಮೇಲೆ ಅಣ್ಣನಿಗೆ ಪ್ರಾತಃ ವಿಧಿಗಳಿಗೆ ಏನು ಬೇಕೋ ಇದೆಲ್ಲವನ್ನೂ ಸಹ ಒದಗಿಸಿಕೊಟ್ಟ. ಆಮೇಲೆ ಗುಹನಿಗೆ ತುಂಬ ಸಂಕೋಚ ಆಯಿತು. ಛೆ, ಎಂತಹ ತಮ್ಮ! ಯಾಕೆಂದರೆ ಅವನ ಮನಸ್ಸಲ್ಲಿ ಬಂದ ಸಂಶಯ ಏನು ಕೇಳಿದರೆ, ಒಂದು ತಮ್ಮ ಇವನನ್ನು ಕಾಡಿಗೆ ಅಟ್ಟಿದ, ಇನ್ನೊಂದು ತಮ್ಮ ಬಿಚ್ಚುಗತ್ತಿಯನ್ನು ಹಿಡಿದು ಇವನ ಜೊತೆಗೆ ಬಂದ, ಏನು ಮಾಡ್ತಾನೋ ಅಂತ. ಈಗ ಅವನಿಗೆ ಪಶ್ಚಾತ್ತಾಪ ಆಗ್ಬಿಡ್ತು. ಇವನೇ ಅಂದರೆ ಈ ಗುಹನೇ ಮುಂದೆ ಭರತ ಬಂದಾಗ ಈ ಮಾತನ್ನು ಹೇಳ್ತಾನೆ, ನಾನು ಲಕ್ಷ್ಮಣನನ್ನು ಸಂಶಯದಿಂದ ಕಂಡುಬಿಟ್ಟೆ ಅಂಥೇಳಿ. ಆಗ ಭರತನಿಗೆ ಹೇಳ್ತಾನೆ, ಇಲ್ಲೇ ನಿನ್ನ ಅಣ್ಣ ವಿಶ್ರಾಂತಿ ಮಾಡಿದ್ನಪ್ಪ, ಇಲ್ಲೇ ನಿನ್ನ ಅತ್ತಿಗೆ ವಿಶ್ರಾಂತಿ ಮಾಡಿದ್ಲು, ಲಕ್ಷ್ಮಣ ಇಲ್ಲೇ ಕಾವಲು ನಿಂತಿದ್ದ ಅಂತ ಹೇಳಿದಾಗ ತಾಯಂದಿರನ್ನು ಕರೆದು ಭರತ ಅಲ್ಲಿ ತೋರಿಸ್ತಾನೆ, ನಾಳೆ ಆ ವಿಚಾರ ನೋಡೋಣ ಹೇಗೆ ಅಂತ. ಯಾಕೆಂದರೆ ಆ ಜಾಗಕ್ಕೆ ನಮಸ್ಕಾರ ಮಾಡ್ತಾನೆ. ಹೌದು, ಅವನ ಸಂಸ್ಕಾರ. ನನ್ನ ಅಣ್ಣ ಹಂಸತೂಲಿಕಾ ತಲ್ಪದಲ್ಲಿ ವಿಹರಿಸಬೇಕಾದವನು ಈ ಹುಲ್ಲಿನ ಹಾಸಿಗೆಯಲ್ಲಿ ಮನೆಗೆದ್ದು ಹೋದಂತೆ, ಬನ್ನಿ ಅಂಥೇಳಿ ತಾಯಂದರಿಗೆ ತೋರಿಸ್ತಾನೆ ಆತ. ಹೀಗೆ ಲಕ್ಷ್ಮಣನನ್ನು ನಾವು ನೀವು ಅಲ್ರಿ, ಸ್ವತಃ ರಾಮನ ಗೆಳೆಯನಂತಹ ಗುಹನೇ ಅಪಾರ್ಥ ಮಾಡಿಕೊಂಡಿದ್ದು ಸ್ಪಷ್ಟವಾಗಿ ನಮಗೆ ಕಾಣುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಅವಿವೇಕಿ, ದುಡುಕು ಸ್ವಭಾವ ಅಂತೆಲ್ಲ ನಾವು ಹೇಳಬೇಕಿದ್ರೆ ಸ್ವಲ್ಪ ನಾಲಿಗೆಯನ್ನು ಬಿಗಿ ಹಿಡಿದು ಮಾತನಾಡುವುದು ಉಚಿತವೋ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಲಕ್ಷ್ಮಣ ವಿವೇಕಿ ಅಲ್ಲ ಅಂತ ಹೇಳೋದಕ್ಕೆ ಒಂದು ಸಂದರ್ಭ ಹೀಗುಂಟು. ಸೀತೆಯ ಅಪಹರಣ ಆಗಿದೆ. ಜಟಾಯುವನ್ನು ಛಿದ್ರ ವಿಚ್ಛಿದ್ರ ಮಾಡಿದ್ದಾನೆ ರಾವಣ, ಅದ್ರ ಗುರುತೂ ಸಿಗೋದಿಲ್ಲ, ಹಾಗೆ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಮುಂದೆ ಅವರು ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಸೀತೆಯನ್ನು ಹುಡುಕ್ತಾರೆ. ಸೀತೆ ಸಿಗುವುದಿಲ್ಲ ಕಾಡಲ್ಲಿ, ಯಾಕೆಂದರೆ ಅವನು ಕರ್ಕೊಂಡು ಹೋಗಿದ್ದಾನೆ ಲಂಕೆಗೆ. ಆಗ ರಾಮನಿಗೆ ಎಲ್ಲಿಲ್ಲದ ಕೋಪ ಬರ್ತದೆ. ರಾಮನಿಗೆ ಎಲ್ಲಿಲ್ಲದ ಕೋಪ ಬಂದು ತನ್ನ ಧನುಸ್ಸನ್ನು, ಕೋದಂಡವನ್ನು ತೆಗೆದು ಅದರ ಹೀಗೆ ಬುಡದಿಂದ ತುದಿಯವರೆಗೆ ಹೀಗೆ ನೋಡಿ ಹೇಳ್ತಾನೆ, ಲಕ್ಷ್ಮಣ, ಇವತ್ತು ಇಡೀ ಲೋಕವನ್ನು ಇಲ್ಲ ಅಂತ ಮಾಡಿಬಿಡ್ತೇನೆ ಅಂದ ರಾಮ ಪ್ರಾಯಶಃ ಹಾಗೆ ಬಾಣವನ್ನು ಬಿಟ್ಟಿದ್ದಿದ್ರೆ ಆಗ್ತಿತ್ತಾನೆ, ಯಾಕೆಂದರೆ ಅವನು ಬಾಣಕ್ಕೆ ಹುಸಿ ಇಲ್ಲ. ಅದನ್ನು ನೋಡಿ ಲಕ್ಷ್ಮಣ ಹೆದರಿ ಹೋದನಂತೆ. ಕ್ಷಣಕಾಲ ರಾಮ ಧನಸ್ಸನ್ನು ನೋಡಿದ್ದು ಮತ್ತು ಈ ಮಾತನ್ನು ಆಡಿದ್ದು ಇದೆಲ್ಲವೂ ಸಹ ಅವನಿಗೆ ಗೊತ್ತಾಗೋಯ್ತು. ನನ್ನ ಅಣ್ಣ ಈಗ ಕೋಪೋದ್ರಿಕ್ತನಾಗಿ ಎಲ್ಲೋ ಒಂದು ಕಡೆಗೆ ತಾಳ್ಮೆ ಕಳ್ಕೊಳ್ತಾ ಇದ್ದಾನೆ ಅಂಥೇಳಿ. ಆಗ ಲಕ್ಷ್ಮಣ ರಾಮನಿಗೆ ನಮಸ್ಕರಿಸಿ ಒಂದು ಮಾತು ಹೇಳ್ತಾನೆ. ಎಂಥ ಮಾತ್ರೆ ಅದು! ಏನು ಹೇಳಿದ? ಚಂದ್ರೇ ಲಕ್ಷ್ಮೀ ಪ್ರಭಾ ಸೂರ್ಯೇ ಗತಿ ವಾಯೌ ಭುವಿ ಕ್ಷಮ. ಅಣ್ಣ, ಲೋಕದಲ್ಲಿ ಇವೆಲ್ಲ ನಿಯತ, ಒಂದನ್ನು ಬಿಟ್ಟು ಇನ್ನೊಂದು ಇರೋದಿಲ್ಲ. ಚಂದ್ರನಲ್ಲಿರುವ ಕಾಂತಿ ಅದು ಸದಾ ಅವನಿಗೇ ಸೀಮಿತ. ಆ ಕಾಂತಿ ಬೇರೆ ಯಾರಲ್ಲೂ ನಮಗೆ ನೋಡಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಚಂದ್ರನಲ್ಲಿ ಕಾಂತಿ ನಿಯತ, ಸೂರ್ಯನಲ್ಲಿ ಪ್ರಕಾಶ ನಿಯತ. ಎಲ್ಲರೂ ಕತ್ತಲೆ ಹಿಡಿದು ಸೂರ್ಯ ಅಂತ ಯಾರು ಹೇಳ್ತಾರಾ? ಇಲ್ಲ ಅಲ್ವಾ? ಚಂದ ಇಲ್ಲದೆ ಇರುವ ಚಂದ್ರ ಅಂತ ಯಾರು ಹೇಳ್ತಾರಾ? ಇಲ್ಲ. ಅದೆಲ್ಲವೂ ಸಹ ಒಟ್ಟಿಗೆ ಇರುತ್ತೆ ಹೀಗೆ ಅಂತ. ಹಾಗೆ ಗಾಳಿಯಲ್ಲಿ ಚಲನೆ, ಅದು ನಿಯತ. ಹಾಗೆ ಭೂಮಿಯಲ್ಲಿ ತಾಳ್ಮೆ, ಸಹನೆ. ಈ ಎಲ್ಲ ಹೇಗೆ ನಿಯತವಾಗಿ ಒಂದರ ಜೊತೆಗೆ ಒಂದಿರ್ತೋ, ರಾಮನ ಜೊತೆಗೆ ಸತ್ಕೀರ್ತಿ ಅನ್ನೋದು ಅದು ಬೆಸ್ಕೊಂಡು ಬಂದುಬಿಟ್ಟಿದೆ. ಅಂದರೆ ಆ ಸತ್ಕೀರ್ತಿ ಅನ್ನೋದು ರಾಮನನ್ನು ಬಿಟ್ಟು ಬೇರೆ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೀನು ಈ ಕೆಲಸವನ್ನು ಮಾಡಿ ನಿನ್ನ ಸತ್ಕೀರ್ತಿಗೆ ಕಳಂಕವನ್ನು ತರಲಿಕ್ಕೆ ಮುಂದಾಗ್ತಾ ಇದ್ದೀಯಾ? ಅಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾನೆ ಆತ, ಏಕಸ್ಯ ನಾಪರಾಧೇನ ಲೋಕಾನ್ ಹಂತಂ ತ್ವಮಿಚ್ಛಸಿ. ಯಾವನೋ ಒಬ್ಬ ರಾವಣ ಇಂಥ ತಪ್ಪನ್ನು ಮಾಡಿದರೆ ಇಡೀ ಲೋಕದ ಜನರನ್ನು ಸಾಯಿಸ್ತೇನೆ ಅಂತ ಹೊರಟಿದೆಯಲ್ಲ, ಅವರೆಲ್ಲ ಏನು ಮಾಡಿದರು ಅಣ್ಣ? ರಾಮನಿಗೆ ವಿವೇಕವನ್ನು ಹೇಳಿದಾಗ ರಾಮ ತಕ್ಷಣ ಹೌದಲ್ಲ, ಲಕ್ಷ್ಮಣ ಹೇಳುವ ಮಾತಿನಲ್ಲಿ ನಿಜವಾಗಿಯೂ ಸಹ ಏನುಂಟು ಕೇಳಿದರೆ ಔಚಿತ್ಯ ಉಂಟು, ವಿವೇಕ ಉಂಟು ಅಂಥೇಳಿ
ತಕ್ಷಣ ರಾಮ ಶಾಂತನಾಗ್ಬಿಟ್ಟ ಅಂತ. ಈಗ ಹೇಳ್ತೀರ ಲಕ್ಷ್ಮಣ ದುಡುಕು ವಿವೇಕ ಇಲ್ಲದೆ ಇದ್ದವನು ಅಂತ. ಲಕ್ಷ್ಮಣನ ಮಾತಿಗೆ ಅಷ್ಟು ಬೆಲೆ ರಾಮನ ದೃಷ್ಟಿಯಲ್ಲಿ. ಹೀಗೆ ಈ ರೀತಿಯಾಗಿ ಲಕ್ಷ್ಮಣ ತನ್ನ ವಿವೇಕವನ್ನು ಸಮಯ ಬಂದಾಗ ಅಲ್ಲಲ್ಲಲ್ಲಿ ಪ್ರದರ್ಶಿಸಿದ್ದಾನೆ. ರಾಮ ಅದನ್ನು ಮನಸಾರೆ ಒಪ್ಪಿದ್ದಾನೆ. ಎಲ್ಲ ಹಿನ್ನೆಲೆಯಲ್ಲಿ ನಿನ್ನೆ ದಿವಸ ನಾನು ಆ ಭಾವಜ್ಞೇನ ಮತ್ತು ಪುನಃ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ಪಂಚವಟಿಯಲ್ಲಿ ಪರ್ಣಶಾಲೆಯನ್ನು ಕಟ್ಟಿದಾಗ ಅದನ್ನು ನೋಡಿ ರಾಮ ಹೇಳಿದಂಥ ಮಾತು ಇದು ಅಂತ ಹೇಳಿದ್ದೇನೆ. ನನ್ನ ಹತ್ರ ಒಬ್ಬರು ಸ್ನೇಹಿತರು ಒಂದು ಮಾತು ಕೇಳಿದರು. ಏನು ಅಂದರೆ, ಪಂಚವಟಿಗೆ ಬರೋಕ್ಕಿಂತ ಮೊದಲವರು ಹಾಗಿದ್ರೆ ಪರ್ಣಶಾಲೆಯನ್ನು ಕಟ್ಟಿರಲಿಲ್ವಾ ಅಂತ. ಸಹಜ, ನಾನು ಅದಕ್ಕೋಸ್ಕರ ಹೇಳಿದ್ದೇನೆ, ಅವರು ಎಲ್ಲೆಲ್ಲಿ ವಾಸ್ತವ್ಯ ಮಾಡಿದಾರೋ ಅಲ್ಲೆಲ್ಲ ಕಡೆಗೂ ಸಹ ಪರ್ಣಶಾಲೆಯನ್ನು ಲಕ್ಷ್ಮಣ ಕಟ್ಟಿಕೊಟ್ಟಿದ್ದಾನೆ. ಆದರೆ ಮತ್ತೆ ಇನ್ನು ಅವನು ಪರ್ಣಶಾಲೆಯನ್ನು ಕಟ್ಟುವುದಿಲ್ಲ. ಪಂಚವಟಿಯಲ್ಲಿ ಆದಮೇಲೆ ಇದೇ ಲಾಸ್ಟ್ ಪರ್ಣಶಾಲೆ. ಹಾಗಾಗಿ ವಂದನಾರ್ಪಣೆಯನ್ನು ಕಾರ್ಯಕ್ರಮದ ಮೊದಲು ಮಾಡ್ತಾರಾ ಅಥವಾ ಕೊನೆಗೆ ಮಾಡ್ತಾರಾ ಅಲ್ವಾ? ಹಾಗಾಗಿ ಈ ಪಂಚವಟಿಯಲ್ಲಿ ಕಟ್ಟಿದಾಗ ರಾಮನ ಹೃದಯ ತಡೆಯಲಿಲ್ಲ. ಈ ಹಿಂದೂ ಹಾಗೆ ಉತ್ತಮವಾದಂಥ ಪರ್ಣಶಾಲೆಯನ್ನು ಕಟ್ಟಿದ್ದಾನೆ, ಈಗಂತೂ ಅದ್ಭುತವಾದನ್ನು ಕಟ್ಟಿಕೊಟ್ಟಿದ್ದಾನೆ. ಅದಕ್ಕೋಸ್ಕರ ಹೇಳ್ತಾನೆ, ಭಾವಜ್ಞೇನ, ನಾನು ಹೇಳದೇ ಇದ್ದಿದ್ದನ್ನೂ ಸಹ ನೀನು ಊಹಿಸಿ ತಿಳಿದು ಮಾಡಿದ್ದೀಯೆ. ನನ್ನ ಮನಸ್ಸಿನಲ್ಲೂ ಹೀಗಿರಬೇಕು ಅಂತ ನಾನು ಅಂದುಕೊಂಡವನು ಅಲ್ಲ. ಅದು ಇದನ್ನು ನೋಡಿ ಆದಮೇಲೆ ಹೌದಲ್ಲ, ಹೀಗಿದ್ದರೆ ಚಂದ ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗೆ ನೀನು ಈ ಪರ್ಣಶಾಲೆಯನ್ನು ನಿರ್ಮಿಸಿದ್ದೀಯ. ಹಾಗಾಗಿ ನೀನು ನನ್ನ ಭಾವವನ್ನು ತಿಳಿದವನು, ಹಾಗಾಗಿ ನೀನು ಭಾವಜ್ಞ. ಅದಾದಮೇಲೆ ಕೃತಜ್ಞ. ಕೃತಜ್ಞ ಅಂದರೆ ಮಾಡಿದ ಉಪಕಾರ ಸ್ಮರಣೆಯನ್ನು ಮಾಡುವವನು. ಹಾಗಿದ್ರೆ ರಾಮ ಏನು ಉಪಕಾರ ಮಾಡಿದ ಲಕ್ಷ್ಮಣನಿಗೆ ಅಂತಂದರೆ ಅದೇ ಆ ಎಲ್ಲ ರೀತಿಯ ಉಪಕಾರ, ಬಲ, ಅತಿ ಬಲ ಮತ್ತು ಬೇರೆ ಬೇರೆ ಎಲ್ಲ ಸಂದರ್ಭದಲ್ಲೂ ಸಹ ರಾಮನೇ. ಹಾಗಾಗಿ ಮತ್ತೆ ಕಾಡಿಗೆ ಬರಬೇಡ ಅಂತ ಹೇಳಿದಾಗ ರಾಮ ಒಪ್ಪಿಕೊಂಡಲ್ಲ, ಅದನ್ನೇ ಲಕ್ಷ್ಮಣ ಮಹೋಪಕಾರ ಅಂತ ಭಾವಿಸಿದ್ದ. ಹಾಗಾಗಿ ನಾನು ಮಾಡಿದ ಸಣ್ಣ ಪುಟ್ಟ ಈ ಒಂದು ಕೆಲಸ ಕಾರ್ಯಗಳಿಗೂ ಸಹ ಬೆಲೆ ಕೊಟ್ಟು ನೀನು ಕೃತಜ್ಞನಾಗಿ ಈ ಕೆಲಸ ಮಾಡಿಬಿಟ್ಟೆ ಅಂತ ರಾಮ ಹೇಳ್ತಾನೆ. ಅದಾದಮೇಲೆ ಮುಂದಿನ ಶಬ್ದ ಧರ್ಮಜ್ಞೇನ. ರಾಮ ಹೇಳುವುದು ಲಕ್ಷ್ಮಣನಿಗೆ ಸ್ವತಃ ಧರ್ಮಮೂರ್ತಿ ಲಕ್ಷ್ಮಣನಿಗೆ ಕೊಟ್ಟಂತಹ ಪ್ರಶಸ್ತಿ ಪತ್ರ ಇದು. ನಿನ್ನೆ ಸಮಯ ಆಯಿತು, ಗಡಿಯಾರ ನೋಡ್ತಾ ಇದ್ದೆ ನಾನು, ಹಾಗಾಗಿ ಸ್ವಲ್ಪ ಧಾವಂತದಲ್ಲಿ ಮುಂದುವರಿಸ್ಬಿಟ್ಟೆ ಅದನ್ನು. ಏನು ಹೇಳಿದ? ನೀನು ಧರ್ಮಜ್ಞ. ಯಾಕೆ ಧರ್ಮಜ್ಞ ಅಂತ ಕೇಳಿದರೆ, ಆ ಪರ್ಣಶಾಲೆಯಲ್ಲಿ ಅಣ್ಣ ಅತ್ತಿಗೆಯರ ಏಕಾಂತಕ್ಕೆ ಪ್ರತ್ಯೇಕವಾದ ಕೊಠಡಿ, ಅಗ್ನಿಶಾಲೆಗೆ ಒಂದು ವ್ಯವಸ್ಥೆ, ಮತ್ತು ಅತಿಥಿಗಳ ಸತ್ಕಾರಕ್ಕೆ ಒಂದು ವ್ಯವಸ್ಥೆ, ಮತ್ತೊಂದು ಹೊರಗಡೆ ಒಂದು ಸಿಟೌಟು, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ, ಮತ್ತು ಪ್ರತ್ಯೇಕವಾದ ಅಡುಗೆ ಮನೆ. ಹೊರಗಿನಿಂದ ಯಾರು ನೋಡಿದರೂ ಸಹ ಅಲ್ಲಿ ಏನು ಒಳಗಡೆ ಏನಿದೆ ಅಂತ ಕಾಣಬಾರದು. ಮತ್ತು ಮಳೆ ಬಂದರೆ ಸುರಿಯಬಾರದು, ಬೇಸಿಗೆಯಲ್ಲಿ ಸೆಕೆ ಆಗಬಾರದು, ಚಳಿಗಾಲದಲ್ಲಿ ಚಳಿ ಆಗಬಾರ್ದು. ಇಂಥ ಪರ್ಣಶಾಲೆಯನ್ನು ಕಟ್ಟಿಕೊಟ್ಟಂಥ ಲಕ್ಷ್ಮಣ ತನಗೇನಾದರೂ ಒಂದು ಕೊಠಡಿ ಕಟ್ಟಿಕೊಂಡಿದ್ನ? ಕಟ್ಟಲಿಲ್ಲ. ಯಾಕೆಂದರೆ ರಾಮನ ಸೇವೆಯಲ್ಲಿರುವ ನನಗೆ ನಿದ್ದೆಯೇ ಇಲ್ಲ ಅಂತಾದಮೇಲೆ ನನಗೆ ಯಾಕೆ ಪ್ರತ್ಯೇಕ ಕೊಠಡಿ? ಯಾಕೆಂದರೆ ನಾನು ರಾಮನ ದಾಸ್ಯವೃತ್ತಿಯಲ್ಲಿರುವವನು. ಅವನೇ ಹೇಳಿದಂಥ ಮಾತು ಇದು ಆಂಜನೇಯನ ಹತ್ರ. ಲೋಕದ ದೃಷ್ಟಿಯಲ್ಲಿ ನಾನು ರಾಮನಿಗೆ ತಮ್ಮ, ಆದರೆ ನಿಜವಾಗಿ ನಾನು ಏನಾಗಿದ್ದೇನೆ ಗೊತ್ತಾ? ಗುಣೈರ್ ದಾಸ್ಯಮುಪಾಗತಃ. ನನ್ನ ಅಣ್ಣನ ಗುಣಕ್ಕೆ ನಾನು ಮಾರು ಹೋಗಿದ್ದೇನೆ, ಅವನಿಗೆ ದಾಸಾನುದಾಸನಾಗಿಬಿಟ್ಟಿದ್ದೇನೆ. ಹಾಗಾಗಿ ಈ ದೃಷ್ಟಿಯಲ್ಲಿ ನನಗೆ ಅವನ ಅಣ್ಣನಲ್ಲ, ನನ್ನ ಸ್ವಾಮಿ, ನನ್ನ ಪ್ರಭು, ನಾನವನ ದಾಸ. ಇಂತಹ ದಾಸ್ಯ ಧರ್ಮದಲ್ಲಿದ್ದಂಥ ನನಗ್ಯಾಕೆ ಕೊಠಡಿ ಅಂಥೇಳಿ ಲಕ್ಷ್ಮಣ ಕೊಠಡಿ ಕಟ್ಟಲೇ ಇಲ್ಲ. ಯಾಕೆಂದರೆ ಅವರು ವಿಶ್ರಾಂತಿ ಮಾಡಲಿಕ್ಕೆ ಹೋದರು ಅಂದರೆ ಲಕ್ಷ್ಮಣ ಮೈಯೆಲ್ಲ ಕಣ್ಣಾಗಿ ಕಾವಲು ಕಾಯ್ತಿದ್ದ. ಹಾಗಾಗಿ ಇದನ್ನು ತಿಳಿದಂತಹ ರಾಮ, ಛೆ ಇದೆಂಥ ಧರ್ಮ ಪ್ರವೃತ್ತಿ ಒಂದು ಅಂತ ಹೇಳಿ, ನೀನು ಧರ್ಮಜ್ಞ, ದಾಸ್ಯ ಧರ್ಮಕ್ಕೆ ಹೇಗೆ ಬೆಲೆ ಅನ್ನೋದನ್ನು ನೀನು ಲೋಕಕ್ಕೆ ಸಾರಿಬಿಟ್ಟೆ ಅಂತ. ಅದಕ್ಕೋಸ್ಕರ ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ.
ರಾಮ ಈ ರೀತಿಯಾದಂತಹ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಇನ್ನು ಯಾರು ಕೊಡಬೇಕು? ನೀವು ಲಕ್ಷ್ಮಣನ ಎಷ್ಟೇ ಹಂಗಿಸೋಣ, ಎಷ್ಟೇ ಬೈಯೋಣ, ನಾನು ಆ ಗುಂಪಿಗೆ ಸೇರಲಾರೆ, ಆದರೆ ನಿಮಗೆ ಬೇಸರ ಆಗದೆ ಇಲ್ಲಿ ಅಂತ ಹಾಗೆ ಹೇಳಿದ್ದೇನೆ ಅಷ್ಟೇ. ಆದ್ದರಿಂದ ಇನ್ಯಾರು ಲಕ್ಷ್ಮಣನ ಯಾರು ಏನಂದರೂ ಸಹ ಅವನ ವ್ಯಕ್ತಿತ್ವಕ್ಕೆ ಚಾಚು ಭಂಗ ಬರುವುದಿಲ್ಲ. ಪಂಚವಟಿ ಅಲ್ಲಿದ್ದೇವೆ ನಾವೀಗ, ಅಲ್ಲಿನ ಸಂದರ್ಭ. ಮಾಯಾ ಜಿಂಕೆ ಅಷ್ಟು ಹೇಳಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಮಾರೀಚ ಅಂತ. ನಮ್ಮಲ್ಲಿ ಈ ಸಂದರ್ಭದಿಂದ 2 ಪ್ರಸಿದ್ಧ ವಾಕ್ಯಗಳು ಬಂದುಬಿಟ್ಟಿವೆ. ಒಂದು ಮಾಯಾ ಜಿಂಕೆ ಮಾರೀಚ, ಇನ್ನೊಂದು ರಾವಣ ಸನ್ಯಾಸಿ ಅಂತ. ಇವರಿಬ್ಬರೂ ಸಹ ಅವನು ಆ ಜಿಂಕೆಗೆ ಅಪಚಾರ ಮಾಡಿದ, ಈತ ಇಡೀ ಸನ್ಯಾಸಿ ಪರಂಪರೆಗೆ ಅಪಚಾರವನ್ನು ಮಾಡಿದ. ಹಾಗಾಗಿ ಲೋಕದಲ್ಲಿ ಇದು 2 ಮಾತು ಹೆಚ್ಚು ಪ್ರಸಿದ್ಧವಾಗಿ ನಿಂತುಬಿಡ್ತು. ಅಲ್ಲಿ ಏನಾಯಿತು, ರಾಮ ಲಕ್ಷ್ಮಣ ಇಬ್ಬರು ಹೊರಗಡೆ ಅವರವ್ರು ಕೆಲಸ ಮಾಡ್ತಾ ಇದ್ದಾರೆ. ಲಕ್ಷ್ಮಣ ಗಡ್ಡೆಗೆಣಸು ತಂದಿದ್ದನು, ಪ್ರಾಯಶಃ ಸ್ವಚ್ಛ ಮಾಡ್ತಾ ಇರಬೇಕು. ರಾಮ ಅವನೇನು ಅಧ್ಯಯನ ಮಾಡ್ತಿದ್ನೋ ಏನೋ, ಒಟ್ಟಾರೆ ಆಶ್ರಮಕ್ಕೆ ಸಂಬಂಧಪಟ್ಟಂಥ ಕೆಲಸದಲ್ಲಿ ಅವನು ತೊಡಗಿದ್ದ. ಸೀತೆ ಲಕ್ಷ್ಮಣ ತಂದು ಕೊಟ್ಟಂಥ ಹೂವುಗಳನ್ನು ಬಿಡಿಸ್ತಾ ಮಾಲೆ ಕಟ್ತಾ ಕೂತಿದ್ಲು. ಆ ಸಂದರ್ಭದಲ್ಲಿ ಎದುರುಗಡೆಗೆ ಒಂದು ಜಿಂಕೆ ಕಂಡಿತ್ತು. ಅದನ್ನು ಕಂಡಾಗ ತಕ್ಷಣ ಅವಳು ಹೇಳ್ತಾಳೆ, ಅಭಿರಾಮೋಸೌ, ಏನು ಸುಂದರವಾಗಿದೆ ಜಿಂಕೆ. ಅವಳು ಹೇಳ್ತಾಳೆ, ಆ ಜಿಂಕೆಯ ಮೈ ಮೇಲೆ ಬಂಗಾರದ ಚುಕ್ಕೆಗಳು, ಮಧ್ಯದಲ್ಲಿ ಬೆಳ್ಳಿಯ ಬಣ್ಣದ ಚುಕ್ಕೆಗಳು. ಅದು ಎಷ್ಟು ಚಂದ ಅಂತಂದರೆ, ಅದು ಅಕಸ್ಮಾತ್ ಒಮ್ಮೆ ಹೀಗೆ ಬಾಯಿ ಕಳೆದ್ರೆ ಅದರ ಬಾಯಿಂದ ಆ ಹೊಗೆ ಬರ್ತಿತ್ತಂತೆ. ನಾಲಿಗೆ ಸುಳಿದ್ರೆ ಆ ರೀತಿಯಾದಂಥ ಹೊಗೆ. ಅದರ ದೃಷ್ಟಿಯೋ ಅಷ್ಟಿಷ್ಟು ಚಂಚಲ ಅಲ್ಲ. ನೋಡ್ತಾ ಇದ್ದರೆ ನಮ್ಮ ದೃಷ್ಟಿ ಅದರ ಜೊತೆಗೆ ಇರ್ತೆ ಹೊರತಿತ್ತು ಸಹ ಬೇರೆ ಕಡೆ ನಮ್ಮ ದೃಷ್ಟಿ ಹೋಗ್ತಾ ಇರಲಿಲ್ಲ. ಕೊನೆಗೆ ಈಕೆ ಹೀಗೆ ನೋಡ್ತಾ ಹೇಳ್ತಾ ಇರುವಾಗಲೇ ಅದೇನು ಮಾಡ್ತಾನೆ, ದೂರಕ್ಕೆ ಹೋಯ್ತು. ಸೀತೆಯ ಮನಸ್ಸು ಜಿಂಕೆಯ ಮೇಲೆ ಅಂಟಿತು. ತಕ್ಷಣ ಹೇಳ್ತಾಳೆ ಅವಳು, ಈ ಜಿಂಕೆ ತುಂಬ ಸುಂದರವಾಗಿದೆ, ನಾವು ಇದನ್ನು ತಗೊಂಡು ಹೋಗೋಣ. ಏಕೆಂದರೆ 14 ವರ್ಷ ಕಾಡಿನಲ್ಲಿ ಇದ್ದು ಏನು ತೊಂದರೆ ಅಂತ ನಮ್ಮ ಅರಮನೆಯವರು ಕೇಳಿದರೆ, ಎಲ್ಲರೂ ಹೋದಾಗ ಏನಾದ್ರು ತರಲೇಬೇಕು ಅನ್ನೋದು ಇವತ್ತಿನ ಪದ್ಧತಿ ಅಲ್ಲ ಅಂತ ಆಯಿತು. ಅದು ಆ ಕಾಲದಿಂದನೇ ಬಂದಿತ್ತು. ಹಾಗಾಗಿ ಅರಮನೆ ತಗೊಂಡು ಹೋಗೋಣ, ನಮ್ಮ ಅರಮನೆಯಲ್ಲಿ ಸಾಕೋಣ, ಏನೇನೆಲ್ಲ ಸಾಕ್ತಾರಲ್ಲ, ಹಾಗಾಗಿ ಇದನ್ನು ಸಹ ಸಾಕೋಣ ನಾವು ಅಂಥೇಳಿ ಸ್ವಲ್ಪ ಪಟ್ಟಿಡಿದ್ಲು. ಅಷ್ಟೊತ್ತಿಗೆ ಜಿಂಕೆ ಮುಂದಕ್ಕೆ ಹೋಗಿತ್ತು. ಹೋಗಿ ಆದ ಮೇಲೆ ಆ ಜಿಂಕೆ ಕೂಗಿತು. ಅದು ಕೂಗಿದಾಗ ನೋಡಿ, ರಾಮ ಅದರ ಸ್ವರವನ್ನು ಗಮನಿಸಲಿಲ್ಲ. ಸೀತೆಗಂತೂ ಈಗ ದೃಷ್ಟಿ ಆ ಜಿಂಕೆ ಮೇಲೆ ಹೋಗಿದೆ, ವಿಚಾರ ಮಾಡುವ ಸ್ಥಿತಿಯಲ್ಲಿ ಅವಳಿಲ್ಲ. ತಕ್ಷಣ ಲಕ್ಷ್ಮಣ ಒಂದು ಮಾತನ್ನು ಹೇಳ್ತಾನೆ. ಏನು ಅಂದರೆ, ಶಂಕಮಾನಸ್ತು ತಂ ದೃಷ್ಟ ಲಕ್ಷ್ಮಣೋ ರಾಮಮಬ್ರವೀತ್. ಆ ಜಿಂಕೆಯನ್ನು ನೋಡಿದ್ದಾನೆ. ಸೀತೆ ಆ ಜಿಂಕೆ ಬೇಕು, ಅದನ್ನು ನಾನು ಹಿಡ್ಕೊಂಡು ಬಂದು ಕೊಡಿ ಅಂತ ಹೇಳಿದಾಗ ತಕ್ಷಣ ಅಣ್ಣನಿಗೆ ಹೇಳ್ತಾನೆ, ಅಣ್ಣ ನನಗನ್ನಿಸುತ್ತೆ ಇದು ಸಹಜವಾದ ಜಿಂಕೆ ಅಲ್ಲ. ಆ ಭವಿಷ್ಯದ ವಿಚಾರ ಹೇಗಿತ್ತು ಲಕ್ಷ್ಮಣನಿಗೆ. ತಮೇವೈನಂ ಅಹಂ ಮನ್ಯೆ ಮಾರೀಚಂ ರಾಕ್ಷಸಂ ಮೃಗಂ. ಇದು ರಾಕ್ಷಸರ ತಾಣ ಅಂತ ಅಗಸ್ತ್ಯರು ಹೇಳಿದ್ದಾರೆ. ಸಾಲದಕ್ಕೆ ಮಾರೀಚ ಇಂತಹ ಕೆಲಸದಲ್ಲಿ ಮಹಾ ನಿಪುಣ ಅವನು. ಹಾಗಾಗಿ ಆ ಮಾರೀಚನೇ ಈ ಜಿಂಕೆಯ ರೂಪದಲ್ಲಿ ಬಂದಿದ್ದಾನೆ ಅಂತ ನನಗೆ ಅನಿಸತ್ತೆ. ಯಾಕೆ ಹೆಂಗೆ ಹೇಳ್ತೀಯ ಅಂತ ಕೇಳ್ದ ಅವನು. ಅದು ಕೂಗ್ತಾ ಇದೆಯಲ್ಲ, ಇದು ಜಿಂಕೆಗಳ ಸಹಜವಾದ ಸ್ವರ ಅಲ್ಲ. ಆ ಸ್ವರದ ಜೊತೆಗೆ ಇನ್ನೊಂದು ಕಠೋರವಾದಂಥ ಸ್ವರ ಸೇರಿಕೊಂಡಿದೆ. ಅದು ಅದನ್ನು ನಾವು ಗಮನಿಸಬಹುದು, ಪ್ರತ್ಯೇಕಿಸಿ ಹೇಳಲಾಗದು. ಏನು ಸೂಕ್ಷ್ಮ ಪ್ರಜ್ಞೆ ನೋಡಿ ಅವನಿಗೆ. ಹಾಗಾಗಿ ತಮೇವೈನಂ ಅಹಂ ಮನ್ಯೆ ಮಾರೀಚಂ ರಾಕ್ಷಸಂ ಮೃಗಂ ಮೃಗೋಹ್ಯೇವಂ ವಿಧ ರತ್ನ ವಿಚಿತ್ರ ನಾಸ್ತಿ ರಾಘವ.
ಅತ್ತಿಗೆ ವರ್ಣನೆ ಮಾಡಿದಾಗ ಆ ಜಿಂಕೆ ನಾನು ನೋಡಿದ್ದೇನೆ. ನಾನು ನೋಡಿದ ತಕ್ಷಣ ಅಂದ್ಕೊಂಡಿದ್ದೇನೆ ಇದು ಸಹಜವಾದ ಮೃಗ ಅಲ್ಲ ಅಂತ. ಯಾಕೆಂದರೆ ಇಂತಹ ಜಿಂಕೆ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ ಅವನು ಜಡ್ಜ್ಮೆಂಟ್ ಕೊಟ್ಬಿಟ್ಟ. ಅಂದರೆ ಇದು ಸಹಜವಾದ ಜಿಂಕೆ ಅಲ್ಲ, ಇದು ವಂಚನೆಗೆ ಬಂದ ಜಿಂಕೆ ಅಂತ. ಅಷ್ಟೇ ಅಲ್ಲ, ಮಾಯೈಷಾಹಿನ ಸಂಶಯ, ಇದು ಖಂಡಿತವಾಗಿಯೂ ಸಹ ಮಾಯೇ ಜಗತ್ಯಾಂ ಜಗತೀನಾಥ. ಅಣ್ಣ ನಾನು ಹೇಳ್ತೇನೆ, ಮುಂದಿನ ನೀನು ವಿಚಾರ ಮಾಡು ಅಂದ್ಬಿಟ್ಟ. ಇಲ್ಲವೇ ಇಲ್ಲ ಇಂಥ ಜಿಂಕೆ ಜಗತ್ತಿನಲ್ಲಿ ಅಂತ. ರಾಮನಿಗೂ ಸಹ ಹೌದು ಅಂತ ಅನಿಸಿರಬೇಕು. ವಾಲ್ಮೀಕಿ ಮುನಿಗಳ ಸಂಬಂಧಪಟ್ಟಂಗೆ ಏನು ಹೇಳೋದಿಲ್ಲ. ಆದರೆ ಈ ಕಡೆಯಿಂದ ಅಮ್ಮವರ ಆಗ್ರಹ ಜಾಸ್ತಿ ಆಗ್ತಾ ಇತ್ತು. ತಕ್ಷಣ ನೋಡಿ, ಸೀತೆಗೆ ಲಕ್ಷ್ಮಣ ಹೇಳುವಂತಹ ಮಾತು ಅದು ಯಾಕೋ ಆ ಸೂಕ್ಷ್ಮ ಅವಲೋಕನ ಸರಿ ಬರಲಿಲ್ವೇನೋ ಅಂತ ಕಾಣುತ್ತೆ. ಅಷ್ಟೇ ಅಲ್ಲ, ಅವನು ಮತ್ತಿನ್ನೊಂದ್ಸಲ ಹೇಳ್ತಾನೆ, ಇಲ್ಲ ಅದು ಜಿಂಕೆನೆ ಅಂತ ಅವಳು ಹೇಳಿದ್ದಾಳೆ. ಅದಾದಮೇಲೆ ಲಕ್ಷ್ಮಣನ ಮಾತು, ನತತಸ್ಯ ಸ್ವರೋ ವ್ಯಕ್ತಂ, ಅದರ ಸ್ವರ ಶುದ್ಧವಾದ ಜಿಂಕೆಯ ಸ್ವರ ಅಲ್ಲ. ಮತ್ತೆ ಹೇಗುಂಟು ಕೇಳಿದೆ, ಮಾಯೆಯ ಕೇನಚಿತ್ ಕೃತಃ, ಅಭಿನಯ ಮಾಡುವವನು ಅಭಿನಯ ಮಾಡುವ ಹಾಗೆ ಇದೆ ಆ ಜಿಂಕೆಯ ಸ್ವರ. ರಾಕ್ಷಸ ವಿವಿಧ ವಾಚೋ ವಿಸೃಜಂತಿ ಮಹಾಮನೆ, ರಾಕ್ಷಸರು ತರತರದ ಸ್ವರಗಳನ್ನೆಲ್ಲ ಇಲ್ಲಿ ಮಾಡ್ತಾ ಇರ್ತಾರೆ. ಹಾಗಾಗಿ ಹಿಂಸಾ ವಿಹಾರಾಹ ವೈದೇಹಿ ನ ಚಿಂತಯಿತುಮರ್ಹಸಿ. ಹಾಗಾಗಿ ರಾಮ ಹೇಳ್ತಾನೆ, ಲಕ್ಷ್ಮಣ ಹೇಳಿದ ಮಾತು ಸತ್ಯ ಅಂತ ಅನಿಸತ್ತೆ, ಅದಕ್ಕೋಸ್ಕರ ಈ ಜಿಂಕೆಯ ಬಗ್ಗೆ ನೀನು ಯೋಚಿಸಬೇಡ, ಮರೆತುಬಿಡು, ಬಿಟ್ಟುಬಿಡು ಅಂತ ಹೇಳಿದ. ಅದಾದಮೇಲೆ ಸೀತೆ ಲಕ್ಷ್ಮಣನಿಗೆ ಮುಂದೆ ಹೇಳುವ ಮಾತು, ಈ ಸಂದರ್ಭದಲ್ಲಿ ಮತ್ತೆ ಮತ್ತೆ ಸೀತೆ ಹಠ ಹಿಡಿತಾಳೆ, ಆ ಜಿಂಕೆ ಬೇಕೇ ಬೇಕು ಅಂತ. ಸರಿ, ರಾಮ ಅಲ್ಲಿಂದ ಹೊರಡ್ತಾನೆ. ಆಯಿತು, ಅವಳು ಒಂದು ಮಾತನ್ನು ಹೇಳ್ತಾಳೆ, ಈ ಜಿಂಕೆಯನ್ನು ಸಾಧ್ಯ ಆದರೆ ಜೀವಂತ ಹಿಡಿದು ತನ್ನಿ, ಅದಾಗದೇ ಇದ್ದರೆ ಕೊನೆ ಪಕ್ಷ ಅದ್ರ ಚರ್ಮನಾರು ತನ್ನಿ. ಅಂದರೆ ಸೀತೆ ಯಾವುದನ್ನು ಮೋಹಿಸಿಬಿಟ್ಲು, ಪರತತ್ವವನ್ನೇ ಪತಿಯಾಗಿ ಪಡೆದವಳು ಕೊನೆಗೆ ಮೋಹಿಸಿದ್ದು ಈ ಚರ್ಮಕ್ಕೆ. ಸಾಲದಕ್ಕೆ ಅಭಿರಾಮೋತ್ಸವ ಅಂತ ರಾಮನ ಎದುರಿನಲ್ಲಿ ಹೇಳಿಬಿಟ್ರು. ಇದೇ ಪ್ರಾಯಶಃ ಮುಳುವಾಯ್ತೇನೋ ಅಂತ ಅನಿಸತ್ತೆ, ಗೊತ್ತಿಲ್ಲ. ವಾಲ್ಮೀಕಿ ಮುನಿಗಳು ಸ್ಪಷ್ಟವಾಗಿ ಏನೂ ಹೇಳೋದಿಲ್ಲ. ಕೊನೆಗೆ ರಾಮ ಹೋಗಬೇಕಿದ್ರೆ ಎಚ್ಚರಿಕೆ ಮಾತನ್ನು ಹೇಳೋಗ್ತಾನೆ ಅವನು. ಯಾವುದೇ ಕಾರಣಕ್ಕೂ ಸಹ ಲಕ್ಷ್ಮಣ ಈ ಜಾಗವನ್ನು ಬಿಟ್ಟು ನೀನು ಕದಲಬಾರದು, ಧನುಷ್ಪಾಣಿಯಾಗಿ ಸೀತೆಯನ್ನು ರಕ್ಷಿಸು ಅಂತ ಆಗಲಿ ಅಂದ ಲಕ್ಷ್ಮಣ. ಹಾಗಾಗಿ ರಾಮ ಹೋದ. ಈ ಕಡೆ ಲಕ್ಷ್ಮಣ ಸೀತೆ ಒಳಗಡೆ ಕೆಲಸ ಮಾಡ್ತಾ ಇದ್ಲು, ಇವನು ಹೊರಗಡೆ ಆಶ್ರಮದ ಸುತ್ತಲೂ ಸಹ ಬೆಂಗಾವಲಾಗಿ ಕಾಯ್ತಾ ಇದ್ದ. ಲಕ್ಷ್ಮಣ ಇರುವವರೆಗೆ ಅಲ್ಲಿ ಏನೂ ಅಪಚಾರ ಆಗಲಿಲ್ಲ ರೀ. ಕೊನೆಗೇನಾಯಿತು, ಆ ಮಾಯಾ ಜಿಂಕೆ ಮಾರೀಚ ತುಂಬ ದೂರ ಕರ್ಕೊಂಡು ಹೋಗಿದ್ದಾನೆ. ಹಾಗೆ ಅಷ್ಟು ದೂರ ಹೋಗಬೇಕು ಅನ್ನೋದು ರಾವಣ ಅವನಿಗೆ ಅಡ್ವೈಸ್ ಮಾಡಿದ್ದಾನೆ. ಹತ್ತಿರದಲ್ಲಿ ಎಲ್ಲೂ ಸಹ ಈ ಕೆಲಸ ಮಾಡಬೇಡ, ತುಂಬ ದೂರ ಕರ್ಕೊಂಡು ಹೋಗಬೇಕು ನೀನು. ಯಾಕೆಂದರೆ ನೀನು ಹತ್ತಿರದಲ್ಲಿ ಇದ್ಬಿಟ್ರೆ ರಾಮ ಬೇಗ ಬಂದುಬಿಟ್ರೆ ನನಗೆ ಉಳಿಗಾಲ ಇಲ್ಲ. ಯಾಕೆಂದರೆ ಸೀತೆಗೆ ನನ್ನ ಪರಿಚಯವನ್ನೆಲ್ಲ ಮೊದಲು ಬೇರೆ ರೀತಿಯಲ್ಲಿ ಹೇಳಿ ಆಮೇಲೆ ಯಥಾರ್ಥವನ್ನು ಹೇಳಿ ನಾನು ಆಕೆಯನ್ನು ಅಪಹರಿಸ್ಕೊಂಡು ಬರಬೇಕು ಅಂದರೆ ಅಷ್ಟು ಬೇಗ ಆಗುವ ಕೆಲಸ ಅದು. ತುಂಬ ಸಮಯ ಹಿಡಿಯುತ್ತೆ. ಆ ತುಂಬ ಸಮಯ ಆಗುವವರೆಗೂ ಸಮ ರಾಮ ಹಿಂದಿರುಗಿ ಬರಬಾರ್ದು, ಅಷ್ಟು ದೂರ ಅವನನ್ನು ಕರ್ಕೊಂಡು ಹೋಗು, ಆಮೇಲೆ ಏನಾಗುತ್ತೋ ಆಗುತ್ತೆ. ಅಂದರೆ ತಾತ್ಪರ್ಯ ಅಷ್ಟೇ, ನೀ ಸಾಯ್ತೀಯ ಅಂತ. ಹೌದು, ಅವರ ಶರೀರ ಬಿಟ್ಟು ಜಿಂಕೆಯ ಶರೀರವನ್ನು ಬದಲಿಸ್ಕೊಂಡು ಅಥವಾ ಇನ್ಯಾವುದೋ ಬೇರೆ ಸಂದರ್ಭದಲ್ಲಿ ಈಗ ಆ ಜಿಂಕೆಯ ಶರೀರವನ್ನು ಧರಿಸುವ ಶಕ್ತಿ ಇದ್ದವರಿಗೆ ಈ ಜಿಂಕೆಯ ಸ್ವರವನ್ನು ಮಾಡೋದಕ್ಕಾಗೋದಿಲ್ಲ ಅಂತ ಏನು ಅಭಿಪ್ರಾಯ? ಅದೇನು ವ್ಯಾಖ್ಯಾನಕಾರರು ಏನು ಬರಿತಾ ಇಲ್ಲ. ಲಕ್ಷ್ಮಣ ಹಾಗೆ ಅದನ್ನು ಗುರುತಿಸಿದ. ಅಂದರೆ ಆ ಸ್ವರದ ಜೊತೆಗೆ ಆ ರಾಕ್ಷಸರ ಜಿಂಕೆಯ ಸ್ವರದಲ್ಲಿ ಒಂದು ಮಾರ್ಧವತೆ ಇರುತ್ತದೆ, ಅಲ್ಲೊಂದು ಕಠೋರತೆ ಇತ್ತು ಎನ್ನುವಂಥ ಭಾವದಿಂದಷ್ಟೇ ಅವ್ರು ಹೇಳ್ಕೊಂಡು ಹೋಗ್ತಾರೆ ಹೀಗೆ ಅಂತ. ಅದನ್ನು ಲಕ್ಷ್ಮಣ ಸೂಕ್ಷ್ಮವಾಗಿ ಗಮನಿಸಿದ.
ಪ್ರಾಯಶಃ ನನಗನ್ನಿಸುತ್ತೆ ಈ ಸಂದರ್ಭದಲ್ಲಿ ಆ ಲಕ್ಷ್ಮಣನ ಸೂಕ್ಷ್ಮ ಬುದ್ಧಿಯನ್ನು ತಿಳಿಸುವುದು ಅವ್ರ ಉದ್ದೇಶ ಆಗಿತ್ತೇನೋ ಅಂತ ಅನಿಸುತ್ತೆ. ಹಾಗಾಗಿ ಮೂಲ ಶ್ಲೋಕ ಹಾಗೇನೆ ಹೇಳುತ್ತೆ ನೇರವಾಗಿ ಅಂತ. ಹಾಗೆ ಇದು ಮಾಯಾವಿಗಳ ಸ್ವರ ಅಂದರೆ ತಾತ್ಪರ್ಯ ಇಷ್ಟೇ, ಈ ಮಾಯಾವಿಗಳು ಎಷ್ಟೇ ವಂಚನೆ ಮಾಡಲಿಕ್ಕೆ ಮುಂದಾದರೂ ಸಹ ಎಲ್ಲೋ ಒಂದು ಕಡೆಗೆ ತಮ್ಮ ಆ ನೈಜ ರೂಪದ ಕೆಲವು ಅಂಶ ಹಾಗೆ ಇರ್ತದೇನೋ ಅಂತ ಅನಿಸುತ್ತೆ ಅದಿಷ್ಟು ಹೊತ್ತು. ಕೊನೆಗಂತೂ ಅವನು ಮಾರೀಚನಾಗಿಯೇ ಸತ್ತ ಬಿಡಿ, ಜಿಂಕೆ ರೂಪವನ್ನು ಪೂರ್ತಿಯಾಗಿ ಬಿಟ್ಟ ಹೀಗೆ ಅಂತ. ಹಾಗಾಗಿ ತಾತ್ಪರ್ಯ ಇಷ್ಟೇ, ಲಕ್ಷ್ಮಣನ ಸೂಕ್ಷ್ಮ ಪ್ರಜ್ಞೆ ಹೇಗಿತ್ತು ಅನ್ನೋದನ್ನು ಪ್ರಾಯಶಃ ನಾವು ಪರಿಗ್ರಹಿಸಬೇಕಾಗತ್ತೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ವ್ಯಾಖ್ಯಾನಕಾರರು ಅಲ್ಲಿ ಏನು ವಿಶೇಷವಾಗಿ ಬರೆದಿದ್ದು ನನಗೆ ಸಿಗಲಿಲ್ಲ. ಕೊನೆಗೆ ಏನಾಯಿತು ಅಂತಂದರೆ, ರಾಮ ಹೊಡ್ತಾನೆ, ಲಕ್ಷ್ಮಣ ಬೆಂಗಾವಲಿರ್ತಾನೆ, ಸೀತೆ ಅಲ್ಲಿ ಕೊನೆಗೆ ಬಾಣ ಬಿಟ್ಟಾಗ ಸಾಯುವ ಸ್ಥಿತಿಯಲ್ಲಿ ಆತ ಹಾ ಸೀತೆ ಹಾ ಲಕ್ಷ್ಮಣ ಅಂತ ಅರಚಿಕೊಂಡು ಸತ್ತ. ತಕ್ಷಣ ಸೀತೆಯ ಮನಸ್ಸಿನಲ್ಲಿ ಬಂದದ್ದೇನು ಕೇಳಿದರೆ, ಹಾ ಸೀತೆ ಹಾ ಲಕ್ಷ್ಮಣ ಅಂತ ಯಾರು ಹೇಳ್ತಾರೆ? ಹೋದವನು ರಾಮನಾದ್ದರಿಂದ ರಾಮನಿಗೆ ಏನೋ ಸಂಕಟ ಬಂದಿದೆ, ಹಾಗಾಗಿ ಆತ ತನ್ನ ರಕ್ಷಣೆಗೋಸ್ಕರ ಲಕ್ಷ್ಮಣನನ್ನು ಕರೆದಿದ್ದಾನೆ. ಮತ್ತು ಇಂಥ ಸಂದರ್ಭದಲ್ಲೂ ಸಹ ಆತ ನನ್ನನ್ನು ನೆನಪಿಸಿಕೊಳ್ತಾ ಇದ್ದಾನೆ ಅನ್ನೋ ದೃಷ್ಟಿಯಿಂದ ರಾಮನಿಗೆ ಏನೋ ಸಂಕಟ ಆಗಿದೆ, ಹೋಗು ನೀನು ಇಲ್ಲಿಂದ ಅಂತ ಆಟ ಆಡ್ತಿದ್ಲು. ಆಗ ಲಕ್ಷ್ಮಣ ತುಂಬ ಪರಿಪರಿಯಾಗಿ ಹೇಳ್ತಾನೆ, ನನ್ನ ಅಣ್ಣನಿಗೆ ಈ ಲೋಕದಲ್ಲಿ ಯಾರೂ ತೊಂದರೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾರೂ ತೊಂದರೆ ಕೊಡಲಿಕ್ಕೆ ಸಾಧ್ಯ, ಯಾಕೆಂದರೆ ಅವನ ಸಾಮರ್ಥ್ಯ ಆಗಿದೆ ಅಂತ. ಅಲ್ಲೆಲ್ಲ ಲಕ್ಷ್ಮಣನ ಆ ವಿಶ್ವಾಸ ಬಹಳ ದೃಢವಾಗಿ ಹೊರ ಹೊಮ್ಮು ಹಾಗೆ ಮಾಡ್ತಾರೆ ವಾಲ್ಮೀಕಿ ಮುನಿಗಳು ಲಕ್ಷ್ಮಣನ ಬಾಯಿಯ ಮೂಲಕ. ಅಷ್ಟು ದೃಢವಾಗಿತ್ತು ಅವನಿಗೆ ವಿಶ್ವಾಸ. ಆದರೆ ಎಲ್ಲೋ ಒಂದು ಕಡೆಗೆ ಸೀತಾದೇವಿ ತಾಳ್ಮೆಯನ್ನು ಕಳ್ಕೊಂಡ್ಳು. ಆ ಸ್ವರ ಸತ್ಯ ಅಂತ ಭಾವಿಸಿಬಿಟ್ಲು ಅವಳು. ಹಾಗೆ ಭಾವಿಸಿ ಮತ್ತೆ ಲಕ್ಷ್ಮಣನ ವಿಷಯದಲ್ಲಿ ಕಠೋರವಾಗಿ ಕೆಲವು ಮಾತುಗಳನ್ನು ಹೇಳ್ತಾಳೆ. ಆ ಎಲ್ಲ ಮಾತುಗಳನ್ನು ನಾನು ಹೇಳೋದಿಲ್ಲ. ಒಂದು ಮಾತು, ಮಮ ಹೇತೋ ಪ್ರತಿಚ್ಛನ್ನ ಪ್ರಯುಕ್ತೋ ಭರತೇನವಾ. ನೀನು ಇಲ್ಲಿ ಬಂದದ್ದು ನಿಜವಾಗಿ ನಿನ್ನ ಅಣ್ಣನ ಮತ್ತು ನನ್ನ ಸೇವೆ ಮಾಡೋದಕ್ಕಲ್ಲ. ರಾಮನಿಲ್ಲದ ಸಂದರ್ಭದಲ್ಲಿ ನೀನು ನನಗೆ ತೊಂದರೆ ಕೊಡೋದಕ್ಕೆ ಹೊಂಚು ಹಾಕ್ತಾ ಇದ್ದೆ. ಇದರ ಹಿಂದೆ ಭರತನಿದ್ದಾನೆ, ಆ ಭರತ ನಿನ್ನನ್ನು ಇಲ್ಲಿ ಕಳಿಸಿದ್ದಾನೆ. ಹಾಗಾಗಿ ನೀವಿಬ್ಬರೂ ಸೇರಿ ಏನು ಮಾಡ್ತಾ ಇದ್ದೀರಿ? ನನ್ನ ಚಾರಿತ್ರ್ಯ ಹರಣಕ್ಕೆ ಮುಂದಾಗ್ತಾ ಇದ್ದೀರಿ. ಅದಕ್ಕೆ ಭರತನ ಪ್ರೇರಣೆ, ಆ ಕೆಲಸ ನೀನಿಲ್ಲಿ ಮಾಡ್ತಾ ಇದ್ದೆ. ಹಾಗಾಗಿ ನೀನು ಈ ಸಂದರ್ಭ ಕಾಯ್ತಾ ಇದ್ದೆ ಎನ್ನುವ ಹಾಗೆ ಇನ್ನೂ ಬೇರೆ ಬೇರೆ ಎಲ್ಲ ಬಹಳ ಕಠೋರವಾಗಿ ನಾನು ಮೊನ್ನೆನೇ ಹೇಳಿದ್ದೇನೆ ಆ ಮಾತನ್ನು. ಮತ್ತೆ ಆಕೆ ಪಾತ್ರ ಬಂದಾಗ ನೋಡೋಣ. ಲಕ್ಷ್ಮಣ ಸಾರಿ ಸಾರಿ ಕೈ ಮುಗಿದು ಹೇಳ್ತಾನೆ, ಅಣ್ಣನ ಆಜ್ಞೆ ಉಲ್ಲಂಘಿಸಲಾರೆ ಅಂತ. ಕ್ಷಣಕಾಲ ವಿಚಾರ ಮಾಡ್ರಿ. ಇಲ್ಲಿ ರಾಮ ಹೇಳಿದ್ದಾನೆ ಯಾವ ಕಾರಣಕ್ಕೂ ಈ ಜಾಗ ಬಿಟ್ಟು ನೀನು ಬರಬಾರ್ದು ಅಂತ. ಸೀತೆ ಹೇಳ್ತಿದ್ದಾಳೆ ಹೋಗಲೇಬೇಕು ಇಲ್ಲಂದೇನಂತೆ. ಏನು ಮಾಡಬೇಕ್ರಿ ಇವನು? ಈ ಸಂದರ್ಭದಲ್ಲಿ ಲಕ್ಷ್ಮಣನ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಪ್ರಾಯಶಃ ನಮ್ಮ ಕಣ್ಣು ಪೂರ್ತಿ ಒದ್ದೆ ಆಗಿಬಿಡ್ತದೆ. ಏಕೆಂದರೆ ನಾನು ಅದನ್ನು ಹಾಗೆ ಮಾಡಿ ಮಾಡಿ ಕಣ್ಣೀರು ಪೂರ್ತಿ ಖರ್ಚು ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ಇವತ್ತು ನನ್ನ ಕಣ್ಣು ಏನೂ ಕೆಲಸ ಮಾಡೋದಿಲ್ಲ ಈಗ ಅಂತ. ಏನು ಮಾಡಬೇಕು ಹೇಳಿ ನೋಡೋಣ. ನಾವಿದ್ರೆ ಏನು ಮಾಡ್ತಿದ್ವಿ ಅಲ್ವಾ? ಅಂದರೆ ಆ ಸಂದರ್ಭವನ್ನು ನಿರ್ಮಿಸುವ ವಿಷಯದಲ್ಲಿ ವಾಲ್ಮೀಕಿ ಮುನಿಗಳು ಕರುಣಾ ರಸವನ್ನು ಉಕ್ಕಿ ಹರಿಸಿಬಿಡ್ತಾರೆ. ಇಲ್ಲ ಅದಕ್ಕಿಂತ ಹೆಚ್ಚಿಗೆ ಸೇವಾ ಧರ್ಮ ಅನ್ನೋದು ಎಷ್ಟು ಕಷ್ಟ. ಹೋದರೆ ಒಂದು ರೀತಿ ಕಷ್ಟ, ಹೋಗದೆ ಇದ್ರೆ ಕಷ್ಟ. ಅಕಸ್ಮಾತ್ತಾಗಿ ಎಲ್ಲ ಸರಿಯಾಗಿ ನಮ್ಮ ಅಣ್ಣ ಸಿಕ್ಕಿದ, ಇಬ್ಬರೂ ಬಂದ್ವಿ, ಈ ಕಡೆ ಅತ್ತಿಗೆಗೇನೋ ಅಪಚಾರ ಆಗಿಬಿಡ್ತು, ವ್ಯತ್ಯಾಸ ಆಗಿಬಿಡ್ತು, ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರೆ ಏನು ಹೇಳಬೇಕು ತಾನು ಅಲ್ವಾ? ಹಾಗಾಗಿ ಪರಿಪರಿಯಾಗಿ ಹೇಳ್ತಾನೆ ಸೀತಾದೇವಿಗೆ. ಆದರೆ ಅವಳು ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಕೊನೆಗೆ ಲಕ್ಷ್ಮಣ ಹೊರಟ. ಹೇಳ್ತಾನೆ ಅವನು, ಉತ್ತರಂ ನೋತ್ಸಹೇ ವಕ್ತುಂ ದೈವತಂ ಭವತೀ ಮಮ. ನೀನು ಈ ಎಲ್ಲ ಕೆಟ್ಟ 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 ಮಾತುಗಳನ್ನು ಹೇಳಿದೆಯಲ್ಲ, ಇದು ಯಾವುದಕ್ಕೂ ನಾನು ಉತ್ತರವನ್ನು ಹೇಳುವುದಿಲ್ಲ. ಯಾಕೆಂದರೆ ಈ ಕ್ಷಣದಲ್ಲೂ ಸಹ ಇಷ್ಟು ಕಠೋರವಾದ ಮಾತನ್ನು ನೀನು ಹೇಳಿದರೂ ಸಹ ನನ್ನ ಭಾಗಕ್ಕೆ ನೀನು ದೈವತಂ, ನನ್ನ ತಾಯಿಯ ಸ್ಥಾನ ನಿನಗೆ. ಯಾಕೆಂದರೆ ನಮ್ಮ ಹೇಳಿದ್ದಾಳೆ,
ಮಾಂ ವಿದ್ಧಿ ಜನಕಾತ್ಮಜಾಂ ಅಂತ. ಹಾಗಾಗಿ ಸ್ವಭಾವಸ್ತೇಷ ನಾರೀಣಾಂ ಏವಂ ಲೋಕೇಶು ದೃಶ್ಯತೆ. ಆ ಕ್ಷಣಕಾಲ ವಿಚಲಿತ ಅಂತ ಲಕ್ಷ್ಮಣ ಒಂದು ಮಾತನ್ನು ಹೇಳ್ಬಿಡ್ತಾನೆ. ಪ್ರಾಯಶಃ ಇದು ನೀನೊಬ್ಬಳೆ ಅಂತ ಅಲ್ಲ ಅಂತ ಕಾಣುತ್ತೆ, ಲೋಕದಲ್ಲಿ ಎಲ್ಲ ಸ್ತ್ರೀಯರು ಹೀಗೆ ಅಂತ ಕಾಣುತ್ತೆ ಅಂದ್ಬಿಡ್ತಾನೆ. ಇದನ್ನೇ ಹೇಳೋದು ಏಕ ಪಾಪಾನಿ ಕುರುತೆ ಫಲಂ ಭುಂಕ್ತೆ ಮಹಾಜನ ಅಂತ. ಯಾರೋ ಒಬ್ಬ ಈ ತಪ್ಪು ಮಾಡಿದಾಗ ಅದು ಎಲ್ಲ ಸಮುದಾಯಕ್ಕೆ ಬಂದುಬಿಡ್ತದೆ. ಯಾಕೆಂದರೆ ಲಕ್ಷ್ಮಣ ಪರಿಪರಿಯಾಗಿ ಹೇಳಿದಾಗಲೂ ಸಹ ಕೇಳದೇ ಇದ್ದಾಗ ಬೇಸರದಿಂದ ಹೇಳಿದಂಥ ಮಾತು. ಎಲ್ಲ ಸ್ತ್ರೀಯರನ್ನು ಬೈಯುವುದು ಅವನ ಉದ್ದೇಶ ಅಲ್ಲ. ಅದರ ಜೊತೆಗೆ ವಿಮುಕ್ತ ಧರ್ಮ, ಸ್ತ್ರೀಯರ ಸ್ವಭಾವದ ಬಗ್ಗೆ ಕೆಲವು ಮಾತು ಹೇಳ್ತಾನೆ. ಲಕ್ಷ್ಮಣ ಪ್ರಾಮಾಣಿಕವಾಗಿ ಹೇಳಿದ್ದಾನೆ, ಒಪ್ಕೊಳ್ಳೋಣ ಅಂತ ಅನಿಸುತ್ತೆ ನನಗೆ. ನೀವು ವಿಚಾರ ಮಾಡಿ. ಏನು ಅಂದರೆ ವಿಮುಕ್ತ ಧರ್ಮ, ಬಹಳಷ್ಟು ಸಂದರ್ಭದಲ್ಲಿ ಕರ್ತವ್ಯ ಪ್ರಜ್ಞೆಯಿಂದ ದೂರ ಸರಿದು ಬಿಡ್ತಾರೆ. ಅಷ್ಟೇ ಅಲ್ಲ, ಚಪಲತೆಗೆ ಒಳಗಾಗ್ತಾರೆ. ಜಿಂಕೆಯನ್ನು ನೋಡಿ ಬೇಕೇ ಬೇಕು ಅಂತ ಹಠ ಹಿಡಿಯುವಂಥದ್ದು. ತೀಕ್ಷ್ಣ, ಸಂದರ್ಭ ಬಂದಾಗ ತಮ್ಮ ಕಡೆ ಎಷ್ಟೇ ತಪ್ಪಿದ್ರೂ ಸಹ ಕಠೋರವಾಗಿ ಮಾತನಾಡ್ತಾರೆ. ಭೇದ ಕರಾಹ, ಇಬ್ಬರ ಮಧ್ಯದಲ್ಲಿ ತೊಡಕನ್ನು ತಂದಿಟ್ಬಿಡ್ತಾರೆ. ಸ್ತ್ರೀಯ ಶ್ರೋತ್ರಿಯ ಉಭಯೋರ ಮೇದ್ಯ, ನನ್ನ ಕೊನೆಗೆ ಹೇಳ್ತಾನೆ ಅವನು, ಆಕೆ ಆಡಿದ ಮಾತು ಹೇಗಿತ್ತು ಕೇಳಿದರೆ, ನನ್ನ 2 ಕಿವಿಗಳಲ್ಲೂ ಸಹ ತಪ್ತ ನಾರಾಚ ಸನ್ನಿಭಂ, ಬಂಗಾರವನ್ನು ಕಾಯಿಸಿ ಕಿವಿಯಲ್ಲಿ ಹೊಯ್ದರೆ ಎಷ್ಟು ಸಂಕಟವಾಗುತ್ತೋ ಅಷ್ಟು ಸಂಕಟ ಆಗುವ ಮಾತನ್ನು ಹೇಳಿಬಿಟ್ಟಿದ್ದಾಳೆ. ಇನ್ನು ನಾನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ. ಅದರಿಂದ ಕೊನೆಗೆ ಹೇಳ್ತಾನೆ ಅವನು, ನನ್ನ ಅತ್ತಿಗೆ ಆಡಿದಂಥ ಮಾತಿಗೆ ವನದೇವತೆಗಳಿರ ನೀವೆಲ್ಲರೂ ಸಾಕ್ಷಿ. ಉಪಶೃಣ್ವಂತು ಮೇ ಸರ್ವೇ ಸಾಕ್ಷಿಭೂತಾ ವನೇಚರಾ. ವನದಲ್ಲಿ ಸಂಚರಿಸುವಂಥ ಋಷಿಮುನಿಗಳಿದ್ದರೆ ನೀವು ಮತ್ತು ವನದೇವತೆಗಳು ಎಲ್ಲರೂ ಸಹ ಕೇಳಿಸಿಕೊಳ್ಳಿ. ನಾನು ನಿಜವಾಗಿಯೂ ನನ್ನ ಅತ್ತಿಗೆ ವಿಷಯದಲ್ಲಿ ಹೀಗೆ ಭಾವಿಸಿದ್ದೇನಾ? ನನ್ನ ಅಂತಃಸಾಕ್ಷಿ ಹಾಗಿದೆಯಾ ಅಂತಂದರೆ, ನೀವು ಅಕಸ್ಮಾತ್ತಾಗಿ ನಾಳೆ ಹೇಳುವ ಸಂದರ್ಭ ಬಂದರೆ ನನ್ನ ಅಂತಃಸಾಕ್ಷಿಯನ್ನು ಅರಿತ ನೀವು ಹೇಳಬೇಕು. ಎಂತಹ ಹೃದಯ ವಿದ್ರಾವಕವಾದಂಥ ಮಾತನ್ನು ಹೇಳಿ ಕೊನೆಗೆ ಲಕ್ಷ್ಮಣ ಹೋಗುವಾಗ ಒಂದು ಮಾತನ್ನು ಹೇಳ್ತಾನೆ, ಧಿಕ್ತ್ವಾ ಮಧ್ಯ ವಿನಶ್ಯಂತೀಂ. ಸತ್ಯವೇ ಆಗೋಯ್ತು ಅವನ ಮಾತು. ಅದ್ಯ ವಿನಶ್ಯಂತೀಂ ತ್ವಾಂ ಧಿಕ್. ನನ್ನ ಅತ್ತಿಗೆ ಯಾವತ್ತೂ ಇಂಥ ಮಾತನ್ನು ಹೇಳಿದವಳಲ್ಲ, ಆದರೆ ಇವತ್ತು ಈ ರೀತಿಯಾಗಿ ಹೇಳ್ತಿದ್ದೀಯ ಅಂತ ನನ್ನ ಚಾರಿತ್ರ್ಯವನ್ನು ಶಂಕಿಸಿಬಿಟ್ಟೆಲ್ಲ ನೀನು. ಪ್ರಾಯಶಃ ನನ್ನ ಚಾರಿತ್ರ್ಯವನ್ನು ಶಂಕಿಸುವ ಮೂಲಕ ನಿನಗೆ ನೀನೇ ಅಪಚಾರವನ್ನು ಮಾಡಿಕೊಳ್ತಾ ಇದ್ದೀಯೇ, ಆಪತ್ತನ್ನು ಸ್ವಾಗತಿಸ್ತಾ ಇದ್ದೀಯೇ. ಇಂಥ ನಿನಗೆ ಧಿಕ್ಕಾರ ಇರಲಿ. ಯನ್ಮಾಂ ಏವಂ ವಿಶಂಕಸೆ ಸ್ತ್ರೀತ್ವಾತ್. ಮತ್ತೆ ಅಂಥೇಳಿ ಗುರುವಾಕ್ಯೇ ಭವಸ್ಥಿತಂ. ಆದರೂ ಸಹ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾನೆ. ಆದರೆ ಅಣ್ಣ ಕೇಳಿದರೆ ಮಾತ್ರ ನನ್ನ ಹತ್ರ ಉತ್ತರ ಇಲ್ಲದೆ ಇರುವಂತಹ ಸ್ಥಿತಿ ಬಂದುಬಿಡ್ತು. ಗಮಿಷ್ಯೇ ಯತ್ರ ಕಾಕುತಸ್ಥ ಸ್ವಸ್ತಿಸ್ತೇ ಅಸ್ತು ವರಾಂದನೆ. ಇಷ್ಟು ಹೇಳಿ ಅಣ್ಣ ಇದ್ದಲ್ಲಿ ಹೋಗ್ತೇನೆ, ಆದರೂ ಸಹ ಇಷ್ಟು ಹೇಳ್ದಾನು, ನಿನಗೆ ಒಳ್ಳೇದಾಗಲಿ. ನನ್ನನ್ನು ಇಷ್ಟು ಹಂಗಿಸಿದೆಯಲ್ಲ, ನೀನು ನಿಂದಿಸಿದೆಯಲ್ಲ, ಆದರೂ ಸಹ ಕೊನೆಯಲ್ಲಿ ಬಂದ ಮಾತು ನಿನಗೆ ಒಳ್ಳೇದಾಗಲಿ ಅಂತ. ಯಾಕೆಂದರೆ ರಕ್ಷಂತು ತ್ವಾಂ ವಿಶಾಲಾಕ್ಷಿ ಸಮಗ್ರ ವನದೇವತಾ. ಇಲ್ಲಿರೋ ಎಲ್ಲ ವನದೇವತೆಗಳು ಸಹ ನಿನ್ನನ್ನು ರಕ್ಷಿಸಲಿ. ಒಟ್ಟಾರೆ ಒಂದು ಹೇಳಿದ ಅವನು, ನಿನ್ನಿಂದ ನಿನ್ನ ರಕ್ಷಣೆ ಮಾಡಿಕೊಳ್ಳುವ ಸಾಧ್ಯತೆ ಕೈಬಿಟ್ಟು ಹೋಯ್ತು. ಈಗ ನಿನಗೀಗ ಬೇರೆ ವನದೇವತೆಗಳು ರಕ್ಷಣೆ ಕೊಟ್ಟರೆ ನಿನಗೆ ರಕ್ಷಣೆ, ಅಲ್ಲದಿದ್ದರೆ ಇಲ್ಲ. ಏನೋ ಒಂದು ಅವಘಡ ಆಗುತ್ತೆ ಎನ್ನುವಂಥದ್ದು ಲಕ್ಷ್ಮಣನ ಅಂತಃಸಾಕ್ಷಿ. ಅದೇ 6th ಸೆನ್ಸ್ ಅಂತ ಹೇಳ್ತೇವಲ್ಲ, ಅದು ಅವನ ಹೃದಯಕ್ಕೆ ವೇದ್ಯವಾಗಿತ್ತು. ಭವಿಷ್ಯ ಜ್ಞಾನ ಹೇಗಿತ್ತು ಲಕ್ಷ್ಮಣಂದು ಹೇಳ್ತಾನೆ ಹೊರಡುವಾಗ, ನಾನು ಈ ಎಲ್ಲ ಮಾತು ಹೇಳೋದಕ್ಕೆ ನನಗೆ ಇಲ್ಲೆಲ್ಲ ಅಪಶಕುನಗಳು ಕಾಣ್ತಾ ಇವೆ ಅಂದ. ಏನು? ನಿಮಿತ್ತಾನಿ ಘೋರಾಣಿ ಯಾನಿ ಪ್ರಾದುರ್ಭವಂತಿ ಮೇ ಅಪಿತ್ವಾಂ ಸಹರಾಮೇಣ ಪಶ್ಯೇಯಂ ಪುನರಾಗತಃ. ಎಲ್ಲ ಅಪಶಕನಗಳು ಸಾರಿ ಸಾರಿ ಹೇಳ್ತಾ ಇವೆ, ಇಲ್ಲಿ ದುಡುಕಾಗುತ್ತೆ, ಲಕ್ಷ್ಮಣ ಹೋಗಬೇಡ, ಲಕ್ಷ್ಮಣ ಹೋಗಬೇಡ ಅಂತ. ಆದರೆ ನೀನು ನನ್ನನ್ನು ಕತ್ತಿಗೆ ಕೈ ಹಾಕಿ ತಳ್ಳುವ ಹಾಗೆ ಕಳಿಸ್ತಾ ಇದ್ದೀಯಲ್ಲ. ಆದರೂ ನನಗೊಂದು ಸಂಶಯ, ಅತ್ತಿಗೆ ನನ್ನ ಅಣ್ಣನೊಂದಿಗೆ ಮತ್ತೆ ಬಂದು ನಾನು ನಿನ್ನನ್ನು ನೋಡ್ತೇನಾ?
ಅಪಿತ್ವಾಂ ಸಹ ರಾಮೇಣ ಪಶ್ಯೇಯಂ ಪುನರಾಗತಃ. ಲಕ್ಷ್ಮಣ ಒಂದು ರೀತಿಯ ಭವಿಷ್ಯ ಜ್ಞಾನಿಯಾಗಿ ಹೇಳ್ತಾನೆ, ತನಗೆ ತಾನೇ ಪ್ರಶ್ನೆ ಕೇಳ್ಕೊಳ್ತಾನೆ. ಆ ಪ್ರಶ್ನೆ ಕೇಳುವ ಮೂಲಕ ನಮ್ಮ ಹೃದಯವನ್ನು ಎಲ್ಲೋ ಒಂದು ಕಡೆಗೆ ಕದಡಿ ಬಿಡ್ತಾನೆ ಅವನಿಗೆ ಅಂತ. ಆದದ್ದು ಹಾಗೆ. ಮತ್ತೆ ಅವನ ಅತ್ತಿಗೆಯನ್ನು ನೋಡಿದ್ದು 10 ತಿಂಗಳ ನಂತರ. ಅವಳ ಮಾತನ್ನು ಹೇಳೋದಕ್ಕೆ ಇದು ಸಂದರ್ಭ ಅಲ್ಲ, ಅವಳ ಪಾತ್ರದಲ್ಲಿ ಹೇಳಬೇಕು. ಆದರೂ ಸಹ ಆಕೆ ರಾವಣ ಅಪಹರಿಸಿಕೊಂಡು ಹೋಗಬೇಕಿದ್ರೆ ಮೊದಲು ಕರೆದದ್ದು ಹಾ ಲಕ್ಷ್ಮಣ ಅಂತಾನೆ. ಮತ್ತೆ ಯಾಕೆ ಆ ಕ್ಷಣದಿಂದಲೇ ಅವಳಿಗೆ ಪಶ್ಚಾತ್ತಾಪ ಶುರುವಾಗ್ಬಿಡ್ತು. ನಾನು ತಪ್ಪು ಮಾಡಿಬಿಟ್ಟೆ ಇವನ ವಿಷಯದಲ್ಲಿ. ಲಕ್ಷ್ಮಣನೇ ತಪ್ಪು ಮಾಡಿದೆ ಅಂದ್ರೆ ನನ್ನ ಯಜಮಾನರ ಮಾತನ್ನು ನಾನು ಅವನು ಉಲ್ಲಂಘಿಸುವ ಹಾಗೆ ಮಾಡಿಬಿಟ್ಟೆ. ಅದಕ್ಕೋಸ್ಕರ ಈ ತಪ್ಪಿನ ಅರಿವು ಸೀತೆಗೆ ಆಯಿತು ಅಂತ ವಾಲ್ಮೀಕಿ ಮುನಿಗಳು ಹೇಳ್ತಾರೆ. ಅವಳು ಅನೇಕ ಬಾರಿ ಇದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟಿದ್ದಾಳೆ. ಸುಂದರ ಕಾಂಡದಲ್ಲಿ ಆಂಜನೇಯ ಅಂತ ಹೇಳಿ ಕಳಿಸ್ತಾಳೆ, ಲಕ್ಷ್ಮಣ ಪ್ರಾಯಶಃ ನಾನು ಮಾಡಿದ ತಪ್ಪನ್ನು ಮರೆತಿದ್ದಾನೆ ಅಂತ ಅಂದ್ಕೊಂಡಿದ್ದೇನೆ, ಅವನ ಯೋಗಕ್ಷೇಮವನ್ನು ವಿಚಾರಿಸಿದ್ದೇನೆ ಅಂತ ಹೇಳು ಆಂಜನೇಯ. ತಪ್ಪನ್ನು ಮಾಡದೇ ಇದ್ದವ್ರು ಯಾರ್ರೀ? ಆದರೆ ಆ ಪಶ್ಚಾತ್ತಾಪ ಪಟ್ಟಲಲ್ಲ ಅವಳು. ಪ್ರಾಯಶಃ ಲಕ್ಷ್ಮಣನ ಚಾರಿತ್ರ್ಯವನ್ನು ಶಂಕಿಸಿದಕ್ಕೋಸ್ಕರ 10 ತಿಂಗಳ ಕಾಲ ಈ ಸ್ಥಿತಿ ಬಂದ್ಬಿಡ್ತಾ. ಯಾವುದನ್ನು ವಾಲ್ಮೀಕಿ ಮುನಿಗಳು ಕಂಠತ ಹೇಳೋದಿಲ್ಲ. ನಿನಗೆ ತಲೆ ಇದ್ದರೆ, ಬುದ್ಧಿ ಇದ್ದರೆ ವಿಚಾರಿಸ್ಕೊಂಡು ಹೋಗು. ಒಬ್ಬ ಪರದೈವವೇ ತನ್ನ ಆರಾಧ್ಯ ದೈವ ಅಂತ ನಂಬಿದವರ ಬಗ್ಗೆ ಅವರೇ ಚಾರಿತ್ರ್ಯವಾಗಿ ಮಾತನಾಡುವಾಗ ತುಂಬ ಹುಷಾರಾಗಿರಬೇಕು ಅಂತ. ಹೀಗೆ ಆಂಜನೇಯನಲ್ಲೂ ಸಹ ಕೊನೆಗೆ ಹೇಳ್ತಾಳೆ ಅವಳು, ನಮ್ಮ ಯಜಮಾನರಿಗೆ ಅಲ್ಲಿ ಸೀತೆ ಹೇಳೋದು, ನಿಜವಾಗಿ ಪ್ರೀತಿ ಪಾತ್ರ ನಾನಲ್ಲಪ್ಪ, ಮತ್ತ ಪ್ರಿಯತರೋ ನಿತ್ಯಂ ಭ್ರಾತಾ ರಾಮಸ್ಯ ಲಕ್ಷ್ಮಣ. ನಮ್ಮ ಯಜಮಾನರಿಗೆ ಲಕ್ಷ್ಮಣ ಅಂದರೆ ಎಲ್ಲಿಲ್ಲದ ಪ್ರೀತಿ, ಅವರಿಗೆ ಪ್ರೀತಿ ಪಾತ್ರ ಅಂತ ಲಕ್ಷ್ಮಣನಿಗೆ ನಾನು ಅನ್ಯಾಯ ಮಾಡಿಬಿಟ್ಟೆ. ಹಾಗಾಗಿ ಅವನು ಎಂಥವನು ಅಲ್ಲಿ ಹೇಳ್ತಾಳೆ ಅವಳು, ಮೃದು, ಸಹಜವಾಗಿ ಅವನ ಸ್ವಭಾವ ಅತ್ಯಂತ ಮೃದುವಾದದ್ದು. ಅಷ್ಟೇ ಅಲ್ಲ, ನಿತ್ಯಂ ಶುಚಿ. ಆ ಮೃದು ಅನ್ನೋದು ಆ ಎರಡಕ್ಕೂ ಅನ್ವಯ, ನಿತ್ಯಂ ಅನ್ನೋದು ಎರಡಕ್ಕೂ ಅನ್ವಯ. ನಿತ್ಯಂ ಮೃದು, ಯಾವಾಗಲೂ ಅವನು ಮೃದು ಸ್ವಭಾವದವನೇ. ನಿತ್ಯಂ ಶುಚಿ, ಸದಾ ಇಂದ್ರಿಯ ನಿಗ್ರಹಿ ಅವನು. ಮತ್ತು ದಕ್ಷ, ಅವನಿಗೆ ಕೊಟ್ಟ ಕೆಲಸವನ್ನು ಚಾಚೂ ತಪ್ಪದೇ ಮಾಡುವವನು. ಅವನು ತಪ್ಪಿದ್ದಿದ್ರೆ ಬೇರೆಯವರ ಬಲವಂತತನಕ್ಕೆ ಆತ ತಪ್ಪಿರಬಹುದು. ಅಂದರೆ ತನಗೇ ತಾನು ಇಂಡೈರೆಕ್ಟಾಗಿ ಹೇಳ್ಕೊಳ್ಳೋ ಹಾಗಿದೆ, ನಾನೇ ಅವನು ದಾರಿ ತಪ್ಪಿಸಿದೆ ಅಂತ. ಪ್ರಿಯ ರಾಮಸ್ಯ ಲಕ್ಷ್ಮಣ. ಆ ಲಕ್ಷ್ಮಣನ ಮೇಲೆ ಇರುವಂತಹ ಪ್ರೀತಿಯ ಎಷ್ಟೋ ಭಾಗಗಳನ್ನು ಲೆಕ್ಕ ಹಾಕ್ತಾ ಹೋದರೆ, ಹೋಲಿಸಿದರೆ ನನ್ನ ಮೇಲಿದ್ದದ್ದು ಕಡಿಮೆ ಅಂತಲೇ ಹೇಳಬೇಕು. ಅಷ್ಟರ ಮಟ್ಟಿಗೆ ಕಡಿಮೆ ಅಂತಲ್ಲ, ಅವಳು ಅದನ್ನೊಂದು ಹೇಳಿದ ಮಾತು. ಈ ಮಾತನ್ನು ಹೇಳುವ ಮೂಲಕ ತನ್ನ ಮೇಲೆ ಪ್ರೀತಿ ಕಡಿಮೆ ಅಂತ ಹೇಳ್ತಾ ಇಲ್ಲ, ಲಕ್ಷ್ಮಣನ ಬಗ್ಗೆ ಅಷ್ಟು ಪ್ರೀತಿ ನನ್ನ ಯಜಮಾನರಿಗೆ ಅಂತ. ಹಾಗಾಗಿ ಯಂ ದೃಷ್ಟ ರಾಘವೋ ನೈವ ವೃತ್ತ ಮಾರ್ಯ ಮನಸ್ಮರೇತ್. ಆ ಲಕ್ಷ್ಮಣನ ಜೊತೆಗೆ ಮಾತನಾಡ್ತಾ ಅವನನ್ನು ನೋಡ್ತಾ ನೋಡ್ತಾ ಲಕ್ಷ್ಮಣನಲ್ಲಿ ತಂದೆಯನ್ನು ಕಾಣುವ ನಮ್ಮ ಯಜಮಾನರು ದಶರಥ ಸತ್ತಿದ್ದನ್ನು ಮರೆತು ಬಿಟ್ಟಿದ್ದಾರೆ. ಲಕ್ಷ್ಮಣನ ಚಾರಿತ್ರ್ಯಕ್ಕೆ ಇನ್ನೇನ್ರಿ ಬೇಕು? ಹೀಗೆ ಈ ರೀತಿಯಾಗಿ ಸೀತೆ ಹೇಳಿದ ಮಾತು ಲಕ್ಷ್ಮಣನ ಬಗ್ಗೆ. ಮತ್ತೆ ಆ ಯುದ್ಧದಲ್ಲಿ ರಾವಣನ ಜೊತೆಗೆ ಯುದ್ಧ, ರಾಮನ ಜೊತೆಗೆ ಯುದ್ಧ. ಅವತ್ತು ರಾಮ ಪ್ರತಿಜ್ಞೆ ಮಾಡಿದ್ದಾನೆ, ಅದ್ಯ ರಾಮಸ್ಯ ರಾಮತ್ವಂ ಪಶ್ಯಂತು. ಇವತ್ತು ರಾಮ ಏನು ಅನ್ನೋದನ್ನು ಲೋಕ ನೋಡಬೇಕು ಅಂತ. ಅದಕ್ಕೂ ಮೊದಲು ಲಕ್ಷ್ಮಣ ರಾವಣನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ. ಹಾಗೆ ಯುದ್ಧ ಮಾಡ್ತಾ ಇರುವಾಗ ಆತ ಏನು ಮಾಡಿದ್ದಾನೆ ಅಂದರೆ, ತನ್ನ ಶಕ್ತ್ಯಾಯುಧವನ್ನು ಲಕ್ಷ್ಮಣನ ಮೇಲೆ ಪ್ರಯೋಗ ಮಾಡಿಬಿಟ್ಟ. ಲಕ್ಷ್ಮಣ ಮೂರ್ಛಿತನಾಗಿ ಬಿದ್ದ. ಲಕ್ಷ್ಮಣ ಅಸುನೀಗಿದ ಅಂತ ರಾಮ ಭಾವಿಸಿದ.
ಆಗ ರಾಮ ಲಕ್ಷ್ಮಣನ ಬಗ್ಗೆ ಹೇಳುವ ಮಾತು, ಅವನನ್ನು ಕುರಿತು ಹೇಳುವಂಥ ಮಾತು, ಛೇ, ನಾನು ಯಾತಕ್ಕೋಸ್ಕರ ಯುದ್ಧ ಮಾಡಲಿಕ್ಕೆ ಬಂದೆ? ಸೀತೆಗೋಸ್ಕರ ಅಲ್ವಾ? ಅಷ್ಟು ಅಂದ್ಕೊಂಡು ಒಂದು ಮಾತು ಹೇಳ್ತಾನೆ ಅವನು, ದೇಶೇ ದೇಶೇ ಕಲತ್ರಾಣಿ ದೇಶೇ ದೇಶೇ ಚ ಬಾಂಧವಾ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತಾ ಸಹೋದರ. ಸೀತೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಒಡನಾಡಿಯಾದಂತಹ ಲಕ್ಷ್ಮಣನನ್ನು ನಾನು ಕಳ್ಕೊಳ್ಬೇಕಾ? ಅಷ್ಟೇ ಅಲ್ಲ ನೋಡಿ, ಈ ರಾಮನ ಮಾತಿನ ಅರ್ಥ ಹೇಗೆ ಅಂತಂದರೆ, ಒಬ್ಬನಿಗೆ ಮದುವೆ ಆಗಲಿಲ್ಲ, ಅವನೇನೋ ಅದು ಬೇರೆ ಸ್ಥಳಕ್ಕೆ ಹೋಗಿದ್ದಾನೆ ಅಂತಂದರೆ, ಇವನಿಗೆ ಮದುವೆ ಆಗಲಿಲ್ಲ ಅಂತ ಗೊತ್ತಾದರೆ, ಅಥವಾ ಮದುವೆ ಆಗಿದ್ದಿದ್ರೂ ಸಹ ಹೆಂಡತಿ ಇಲ್ಲ ಅಂತ ಗೊತ್ತಾದರೆ, ಆ ದೇಶದಲ್ಲಿ ಅವನಿಗೆ ಯಾರೋ ಹೆಣ್ಣು ಕೊಡ್ತಾರೆ, ಪ್ರದೇಶದೊಳಗೆ ಅವನಿಗೆ ಇನ್ನೊಂದು ಮದುವೆ ಆಗತ್ತೆ. ಅವನಿಗೆ ಮದುವೆ ಆದಮೇಲೆ ಅವ್ರ ಕಡೆಯವರೆಲ್ಲ ಏನಾಗ್ತಾರೆ? ಬಂಧುಗಳಾಗ್ತಾರೆ. ಹಾಗಾಗಿ ದೇಶೇ ದೇಶೇ ಕಲತ್ರಾಣಿ, ಎಲ್ಲ ಕಡೆಗೂ ಸಹ ಮದುವೆ ಆಗುವವನಿಗೆ ಹುಡುಗಿ ಸಿಗ್ತಾಳೆ. ಹುಡುಗಿ ಸಿಕ್ಕ ಮೇಲೆ ಎಲ್ಲರೂ ಸಹ ಏನಾಗ್ತಾರೆ? ಬಂಧುಗಳಾಗ್ತಾರೆ. ಆದರೆ ತಂತು ದೇಶಂ ನ ಪಶ್ಯಾಮಿ ಯತ್ರ ಭ್ರಾತಾ ಸಹೋದರ. ಆದರೆ ಯಾವುದೇ ದೇಶಕ್ಕೆ ಹೋದರೂ ಸಹ, ಅಣ್ಣ ನಾನು ನಿನಗೆ ತಮ್ಮನಾಗಿದ್ದೇನಪ್ಪ, ನಾನು ನಿನಗೆ ಅಣ್ಣನಾಗಿದ್ದೇನಪ್ಪ ಅಂತ ಹೇಳಿ ನಮ್ಮ ಜೊತೆಗೆ ಒಡನಾಡಿಗಳಾಗಿ ಅಣ್ಣ ತಮ್ಮಂದಿರಾಗಿ ಬರುವವರು ಯಾರಿದ್ದಾರೆ? ಹಾಗಾಗಿ ಅಂತಹ ಲಕ್ಷ್ಮಣನನ್ನು ಕಳ್ಕೊಂಡಾದ್ಮೇಲೆ ನನಗಿನ್ನು ಯುದ್ಧ ಬೇಕಾ? ಹಾಗಾಗಿ ನನಗೆ ಯುದ್ಧವೇ ಬೇಡ ಅನ್ನುವ ದೃಷ್ಟಿಯಲ್ಲಿ ರಾಮ ಆ ಲಕ್ಷ್ಮಣನ ಹೊಗಳಿ ಹೊಗಳಿ ಮಾತನಾಡಿದ್ದು ಉಂಟಲ್ಲ, ಹೊಗಳಿದ್ದಲ್ಲ, ಯಥಾರ್ಥ ಸ್ಥಿತಿ ಅದೀಗೆ ಅಂತ. ಕೊನೆಗೆ ಅದಕ್ಕೆ ಚಿಕಿತ್ಸೆ ನಡೆಯುತ್ತೆ, ಪ್ರಶ್ನೆ ಬೇರೆ. ಮುಂದೆ ಕೊನೆಗೆ ಇದು ರಾವಣನ ಯುದ್ಧದಲ್ಲಿ ಆದಂಥದ್ದು. ಇಂದ್ರಜಿತುವನ್ನು ಲಕ್ಷ್ಮಣನೇ ಸಾಯಿಸಬೇಕಲ್ಲ, ಅವನಿಗೆ ಯುದ್ಧ ನಡೆದಾಗ ಇಂದ್ರಜಿತು ಅನ್ನು ಸಾಯಿಸೋದು ಸುಲಭ ಇರಲಿಲ್ಲ. ಯಾಕೆಂದರೆ ಅವನು ಒಂದು ರೀತಿಯ ಮಾಯಾವಿ, ಸಾಲದ್ದಕ್ಕೆ ಸಾಕಷ್ಟು ವರಗಳನ್ನು ಪಡೆದಿದ್ದ. ನನ್ನನ್ನು ಸಾಯಿಸೋನು ಹೇಗಿರ್ಬೇಕು ಕೇಳಿದರೆ 14 ವರ್ಷಗಳ ಕಾಲ ನಿದ್ದೆ ಬಿಟ್ಟಿರಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡಿರಬೇಕು. ಗೊತ್ತಾಯ್ತಲ್ಲ ಲಕ್ಷ್ಮಣ ಯಾಕೆ ನಿದ್ದೆ ಮಾಡಿರಲಿಲ್ಲ ಅಂತ. ಹಾಗಾಗಿ ರಾಮ ಅವನ ತಂಟಿಗೆ ಹೋಗಲಿಲ್ಲ. ಅದನ್ನು ಯಾರಿಗೆ ಬಿಟ್ಟ? ಲಕ್ಷ್ಮಣನಿಗೆ ಬಿಟ್ಟ. 14 ವರ್ಷಗಳ ಕಾಲ, ನಿನ್ನೆನೇ ಹೇಳಿದ್ದೇನೆ, ಮುಚ್ಚದೇ ಇರುವ ಕಮಲಗಳು ಹೀಗೆ ಅಂತ. ಆ ಸಂದರ್ಭದಲ್ಲಿ ರಾಮ ಇಂದ್ರಜಿತವನ್ನು ಮುಗಿಸ್ಬೇಕು. ಆವಾಗ ತನ್ನ ಶರವನ್ನು ಹೂಡಿದಾಗ ಒಂದು ಮಂತ್ರ ಹಾಕ್ತಾನೆ. ಮಂತ್ರ ಅಲ್ಲ, ಶ್ಲೋಕವೇ ಅದು. ಆದರೆ ಶ್ರದ್ಧಾಳುಗಳು ಹಾಗೆ ಭಾವಿಸ್ತಾರೆ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇಣ ಅಪ್ರತಿದ್ವಂದ್ವ ಶರಯೇನಂ ಜಹಿ ರಾವಣಂ. ಹೀಗೆ ಬಾಣ ಹೂಡಿದ್ದಾನೆ. ಇವತ್ತೊಂದು ದಿವಸ ಇಂದ್ರಜಿತು ಬದುಕೊಂಡಿರಲಿ, ಲಕ್ಷ್ಮಣನ ಬಾಣ ಅಲ್ಲಿಂದ ಹೋಗದೇ ಇರಲಿ. ಯಾಕೆಂದರೆ ಆ ಬಾಣದ ಬಿಡಬೇಕಿದ್ರೆ ಲಕ್ಷ್ಮಣ ಏನೆಲ್ಲ ಹೇಳಿದ ಅನ್ನೋದನ್ನು ನಾಳೆ 5:45 ಸೇರಿದಾಗ ನೋಡೋಣ. ಅಲ್ಲಿಯವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ.